ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ಕುಮಾರ್ತ್ಯಭೀಶಂ ವಂದೇ ಭವದ್ಭ್ಯಮರಾಸುರಸಿದ್ಧವ. ಶಿಶುಪಾಲ ದಂತವಕ್ರ ಇಬ್ಬರು ಸಹ ಜನಾಸಂಧನೆಗೆ ಶರಣಾಗತಿಯ ಪ್ರಸ್ತಾಪ ಮಾಡಿದ್ರು ಕೃಷ್ಣನ ಬಗ್ಗೆ. ಅದಕ್ಕೆ ಜರಾಸಂಧ ಒಪ್ಪಿಗೆ ಆಗಲಿಲ್ಲ, ಸಿಟ್ಟು ಬಂತು. ಆಗ ಅವನನ್ನು ಸಪೋರ್ಟ್ ಮಾಡ್ತಾ ಸೌಭರಾಟ್ ಸಾಲ್ವ ಮಾತಾಡ್ತಾ ಇದ್ದಾನೆ, ಇದು ಸರಿಯಲ್ಲ, ಕೃಷ್ಣ ನಾರಾಯಣ ಇರಬಹುದು, ಆದರೆ ನಾವು ಅವನ ವಿರೋಧ ಮಾಡೋದೇ ನಮ್ಮ ಕರ್ತವ್ಯ. ಆದ್ದರಿಂದ ಅದೇ ಸ್ವಧರ್ಮ. ಸ್ವಧರ್ಮ ಏಷನಃ ಸದಾ ದೃಢ ಪ್ರತೀಪತಾ ಹರೌ ಸ್ವಧರ್ಮಿಣೋ ಹತಾ ಅಪಿ ಪ್ರಯಾಮ ಸದ್ಗತಿಂ ಧ್ರುವಂ. ಸ್ವಧರ್ಮ ಏಷಃ ನಃ ಸದಾ ದೃಢ ಪ್ರತೀಪತಾ ಹರೌ ಸ್ವಧರ್ಮಿಣಃ ಹತಾಃ ಅಪಿ ಪ್ರಯಾಮ ಸದ್ಗತಿಂ ಧ್ರುವಂ. ನಾವು ಏಷ ಇದು ನಹ ನಾವು ಏನದು ದೃಢ ಪ್ರತೀಪತ ಹರೌ ಹರೌ ದೃಢ ಪ್ರತೀಪತ ಏಷಃ ನಹ ಸ್ವಧರ್ಮ. ಹರಿಯ ಬಗ್ಗೆ ದೃಢವಾದ ದ್ವೇಷವನ್ನು ಮಾಡೋದು ನಮ್ಮ ಸ್ವಧರ್ಮ. ಅವಾಗ ಸದಾ ಕಾಲ ಮಾಡಬೇಕು. ಇವ್ರಿಗೆ ಭಕ್ತಿ ಹಾಗೆ ಸದಾ ಕಾಲ ಇರಬೇಕು, ಅವ್ರಿಗೆ ದ್ವೇಷ ಸದಾ ಕಾಲ ಇರಬೇಕು. ಇವರ ಸಾಧನೆ ಅಂದ್ರೆ ಸಾತ್ವಿಕರ ಸಾಧನೆ ಅಂದ್ರೆ ಭಕ್ತಿ ವೃದ್ಧಿ, ತಾಮಸರ ಸಾಧನೆ ಅಂದ್ರೆ ದ್ವೇಷ ವೃದ್ಧಿ. ಇಷ್ಟೇ. ಒಟ್ಟು ಸಾಧನೆ ಸಾರಾಂಶನೇ ಅಷ್ಟೆ. ನಾವೆಲ್ಲ ಮಾಡಿ ಭಕ್ತಿಯೊಂದು ಹೆಚ್ಚಾಗದೆ ಹೋದ್ರೆ ಏನರ್ಥ? ಅಲ್ಲಿಗೆ ಸಾಧನೆ ಆಗ್ತಾ ಇಲ್ಲ ಅಂತ ಅರ್ಥ. ಇದು ನೆಗೆಟಿವ್ ಹೋದ್ರೆ ಹಾಳಾಗ್ತಿದೆ ಅಂತ ಅರ್ಥ. ಹಾಗೆ ಎದ್ರೆ ಮುಂದುವರಿತಾ ಇಲ್ಲ ಅಂತ ಅರ್ಥ. ಹೋಗದೆ ಹೋದ್ರೆ ಮುಂದೆ ಸಾಧನೆ ಆಗ್ತಾನೆ ಇಲ್ಲ. ಅದು ಬಹಳ ಎಚ್ಚರಿಕೆಯಿಂದ ನೋಡ್ಬೇಕು. ಅದು ಕ್ರೈಟೀರಿಯಾ ಏನ್ ಸಾಧನೆ ಎಷ್ಟಾಯ್ತು ಅಂತ ನೋಡಿ, ಭಕ್ತಿ ಎಷ್ಟಾಯ್ತು ಅದರ ಮೇಲೆ ಸಾಧನೆಯ ಪ್ರಮಾಣ ಅಡಿಬೇಕು. ಅದು ಬಿಟ್ಟು ಬೇರೆ ಯಾವ್ದನ್ನು ಇಟ್ಕೊಂಡ್ರೆ ಮಾನದಂಡ ಅಲ್ಲ. ಯಾರಿಗೆ ಗೊತ್ತು? ಅವ್ರಿಗೆ ಕಳ್ಳನ ಸಿಕ್ಕರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಆದ್ರೂ ಏನ್ ಮಾಡ್ತಾನ? ಕಳ್ತನ ಮಾಡ್ತಾನೆ. ಎಷ್ಟೋ ಸರಿ ಹೋಗಿ ಬಂದು ಮತ್ತೆ ಕಳ್ತನ ಮಾಡ್ತಾರೆ. ಅದು ಏನರ್ಥ? ಅದು ಸ್ವಭಾವನೇ ಹಾಗೆ. ಸ್ವಭಾವದ ಕಾನ್ಸೆಪ್ಟ್ ಒಪ್ಪದೆ ಹೋದ್ರೆ ಅದು ಎಕ್ಸ್ಪ್ಲೇನ್ ಮಾಡಕ್ ಬರೋದೇ ಇಲ್ಲ. ಅದಕ್ಕೆ ಆಚಾರ್ಯ ಭಗವದ್ಗೀತೆ ತ್ರಿವಿಧಾ ಭವತಿ ಶ್ರದ್ಧಾ ದೇಹಿನಾಂಸ ಸ್ವಭಾವಜ. ಅದರಿಂದ ಶ್ರದ್ಧೆ 3 ವಿಧ ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ. ಶಿವಶ್ಚನ ಪರ ಸ್ವಧರ್ಮಿಣೋ ಹತ ಅಪಿ. ಆಯ್ತು, ಸ್ವಧರ್ಮ ಅನುಷ್ಠಾನ ಮಾಡಿ ಸಾಯ್ತೀವಲ್ಲ ಅಂದ್ರೆ ಇಲ್ಲಿ ಪ್ರಯಾಮ ಸದ್ಗತಿಂ ಧ್ರುವಂ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳಿದ್ದಾರಲ್ಲ. ಸದ್ಗತಿ ಆಗ್ಬೇಕು ನಮ್ಗೆ. ಎಷ್ಟು ಅಪಾರ್ಥ ಮಾಡ್ಕೋತಾರೆ. ಯಾವ್ದನ್ನಾದ್ರು ಸ್ವಧರ್ಮ ಅಂತ ಕರಿಬೇಕಾದ್ರೆ ಯಾರು ಬೆರಲಿಕ್ಕಾಗತ್ತಾ? ಇನ್ಕಮ್ ಮೇಲಿಂದ ಗ್ಯಾಂಬ್ಲಿಂಗ್ ಅಂತ ಹಾಕ್ಲಿಕ್ಕೆ ಬರುತ್ತಾ? ಸ್ಮಗ್ಲಿಂಗ್ ಅಂತ ಹಾಕ್ಲಕ್ ಬರುತ್ತಾ? ಹಾಕಿದ್ರೆ ಏನಾಗ್ತಾರೋ ಅದು ಇಮಿಡಿಯೇಟ್ಲಿ ಅರೆಸ್ಟ್ ಆಗ್ತಾರೆ. ಅವ್ರು ಆಕ್ಚುಲಿ ಸ್ಮಗ್ಲಿಂಗೇ ಮಾಡಿ ತಂದಿರಬಹುದು, ಅದು ತೋರ್ಸಾಗಿಲ್ಲ. ಆದ್ರೆ ಏನ್ ತೋರಿಸ್ತಾರೋ ಅವನು? ಬೇರೆ ಏನೋ ತೋರಿಸ್ತಾರೆ ಅವ್ರ ಸೋರ್ಸ್ ಆಫ್ ಇನ್ಕಮ್ ಅಂತ ಹೇಳಿ. ಬೇರೆ ಸೋರ್ಸ್ ಆಫ್ ಇನ್ಕಮ್ ಎಂದು ಕೆಟ್ಟದ ತೋರ್ಸಕ್ ಬರೋದಿಲ್ಲ. ಅದೇ ರೀತಿನೇ ಎಂದು ಕೂಡ ಸ್ವಧರ್ಮ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ಬೋದು? ಸಿಕ್ಕಾಗ ಸ್ವಧರ್ಮ ಸ್ಮಗ್ಲಿಂಗ್ ಅಂತ ಬಿಟ್ಬಿಡ್ತಾ ಸರ್ಕಾರ. ನಾವು ಹಾಗಿದ್ರೆ ಸರಿ ಅಂತಂದ್ರೆ ಹೇಳಿದ ಎಲ್ಲಾರು ಕೇಳಿದ್ದೇವೆ ನಾವು ಅದನ್ನ. ಕಡತನ ಸ್ವಧರ್ಮ, ಕೊಲೆ ಮಾಡೋ ಸ್ವಧರ್ಮ ಅಂತ ಎಲ್ಲಾದ್ರೂ ಹೇಳಿ ಯಶಸ್ವಿಯಾಗಿ ನೋಡಿದ್ದೀರಾ? ಇಲ್ಲ. ಅಂದ್ಮೇಲೆ ಇಲ್ಲೂ ಕೂಡ ಹಾಗೇನೆ. ಇದು ತಪ್ಪು ತಿಳ್ಕೊಂಡಿದ್ದಾರೆ ಅವರು. ತಪ್ಪು ಬದಲಾವಣೆ ಆಗೋದೇ ಇಲ್ಲ ಅವ್ರಿಗೆ. ಇತಿ ರೀತ ಸ್ವಧರ್ಮಿಣೋ ಹತಾಹ ಅಪಿ. ಅದೇ ಏನಂತ ಬಂತು? ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷಸೇ ಮಹಿಂ. ಆ ಮಾತಿಟ್ಕೊಂಡ. ಸ್ವಧರ್ಮಿಣೋ ಹತ ಅಪಿ ಪ್ರಯಾಮ ಸದ್ಗತಿಂ ಧ್ರುವಂ. ಸದ್ಗತಿ ಧ್ರುವಂ ನಿಶ್ಚಿತವಾಗಿ ಹೋಗ್ತೇವೆ ನಾವು ಅಂತ ಹೇಳ್ತಾರೆ. ಶಿವಶ್ಚನ ಪರಾಗತಿ ಗುರುರ್ಭವಾನರಿರ್ಹರಿ ಇತೀರಿತ ಸಮಾಗತೋ ಜಗಾದ ಸಾಧು ಸಾಧ್ವಿತಿ. ಶಿವ ಚ ನಃ ಪರಾಗತಿ. ಶಿವ ನಮಗೇನು? ಪರಗತಿ. ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃಮಾತೃ ಗತಿ ಅಲ್ಲ. ಶಿವ ಏವ ಪರಾಗತಿ. ಗುರು ಭವಾನ್, ನೀನು ಗುರು. ಹರಿಹಿ 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 ಹರಿಹಿ. ಶತ್ರು ಯಾರು? ಹರಿ. ಅವ್ರ ಸಿದ್ಧಾಂತ ಇಷ್ಟೇ. ಆಚಾರ್ಯ ಪೌರವಸ್ವಾಕ ಆಚಾರ್ಯ ನೀಚ ಭಾರತಿ ಅಂತ ನಾವು ಹೇಳಿದ್ರೆ ಅವ್ರ ಪ್ರಕಾರ ಆಚಾರ್ಯ ಜರಾಸಂಧ ಅವ್ರಿಗೆ ಗೊತ್ತಾಯ್ತಾ? ಶಿವ ಪರಾಗತಿ. ಎಷ್ಟು ಆಶ್ಚರ್ಯ. ಶಿವಶ್ಚನ ಪರಾಗತಿ ಗುರು ಭವಾನ್, ನೀನು ಗುರು. ಹರಿಹಿ ಹರಿಹಿ ಏನ
ಹೌದು, ಅದೇ ಅವಾಗೆಲ್ಲ ಲೆಕ್ಕ ಇಲ್ಲ ಅವ್ರಿಗೆ. ಯಾರು ಬೇಕೋ ಅವ್ರಿಗೆ ಷಣ್ಮತಗಳು ಬಂದಿದ್ದೇ ಹಾಗೆ. ಅವ್ರಿಗೆ ಇಷ್ಟವಾದರೆ ಸರ್ವೋತ್ತಮ ಅನ್ನೋರು. ಶಿವಶ್ಚನಃ ಪರಾಗತಿ ಗುರು ಭವಾನ್ ಹರಿಹಿ ಹರಿಹಿ. ವಾದಿರಾಜ ಸ್ವಾಮಿಗಳ ಈ ಆಚಾರ್ಯ ಪೌನೋಸ್ಮಕವನ್ನ ಮಾತು ಇದಕ್ಕೆ ಅಗೇನಿಸ್ಟ್ ಆಗಿ ಬರೆದಿರೋದು, ಉತ್ತರ ರೂಪದಲ್ಲಿರ್ತಕ್ಕಂಥ ಮಾತು. ಅದು ತಿಳ್ಕೊಂಡ್ರೆ ಸ್ವಾರಸ್ಯ ಗೊತ್ತಾಯ್ತು. ಇತೀರಿತಃ ಸಹ ಮಾಗಧಃ. ಹೀಗೆ ಸೌಭಾರಾಟ್ ಹೇಳಿದಾಗ ಜರಾಸಂಧನಿಗೆ ಭಾರಿ ಖುಷಿಯಾಗೋದು. ಜಗಾದ ಸಾಧು ಸಾಧು ಇದೆ ಭಲೆ ಭಲೆ ಅಂತ ಹೇಳಿದ. ಎಷ್ಟು ದೀಕ್ಷೆ ಇದೆ ನನ್ನ ಮೇಲೆ ಅಂತೇಳಿ. ಜರಾಸಂಧ ಆಗಿನ ಕಾಲಕ್ಕೆ ಎಲ್ಲ ಇವರೇ ವಿಷ್ಣು ವಿರೋಧಿಗಳಿಗೆಲ್ಲ ಲೀಡರ್ ಅವನು, ಗೊತ್ತಾಯ್ತಾ. ಶೈವನಾಯಕ ಅಂತ ಹೆಸರು ಅವನಿಗೆ. ವೈಷ್ಣವಾಗ್ರಣಿ ಭೀಮಸೇನಾದ್ರೆ ಶೈವಾಗ್ರಣಿ ಅವನು. ಅದು ಭಾರಿ ಖುಷಿ ಆಯ್ತು ಅವರಿಗೆ. ಸಾಧು 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 ಅಂದ್ರೆ ಭಲೆ ಭಲೆ ಅಂತ ಹೇಳ್ತಾರೆ. ವೆರಿ ಗುಡ್ ಅಂತ ಹೇಳಿದಾಗ ಅಪ್ರಿಷಿಯೇಟ್ ಮಾಡ್ತಾರೆ. ತಥೈವ ರುಕ್ಮಿ ಪೂರ್ವಕಾಃ ಕರುಷ ಚೇದಿಪೌ ಚತೌ ವಿನಿಶ್ಚಯಂ ಕುಬುದ್ಧಯೋ ಯುಧೇ ಚಕ್ರೂರ್ಜಿತಂ. ತಥಾ ಏವ ರುಕ್ಮಿ ಪೂರ್ವಕಾಃ ಕರುಷ ಚೇದಿಪೌ ಚ ತೌ ವಿನಿಶ್ಚಯಂ ಕುಬುದ್ಧಯಃ ಯುಧೇ ಚ ಚಕ್ರುಃ ಊರ್ಜಿತಂ. ತಥಾ ಏವ ಹಾಗೇನೆ ರುಗ್ಮಿ ಪೂರ್ವಕಾಃ ರುಗ್ಮಿ ಮೊದಲಾದವರೆಲ್ಲ ಕರುಷ ಚೇದಿಪೌ ಚ ತೌ. ಕರುಷ ದಂತವಕ್ರ, ಚೇದಿಪ ಶಿಶುಪಾಲ, ಅವರೆಲ್ಲರೂ ಸಹ ವಿನಿಶ್ಚಯಂ ಕುಬುದ್ಧಯೋ. ಅವನೇನ್ ಮಾಡಿದ್ರು ಈಗ ಶಿಶುಪಾಲ ದಂತವಕ್ರ ಸಾರಿ ಇಷ್ಟೊತ್ತು ಹೇಳಿ ಸಾರಿ ಅಂತ ಬದಲಾಯಿಸ್ಕೊಂಡ್ಬಿಟ್ರು. ಯಾಕೆ ಸ್ವರೂಪ ಡಾಮಿನೇಟ್ ಆಯ್ತು, ಆವೇಶ ಹೋಯ್ತು, ಸ್ವರೂಪ ಬಂತು. ಅದಕ್ಕೆ ಇಲ್ಲ ತಪ್ಪಾಯ್ತು ನಮ್ಮದೀಗ ಸಾಲ್ವ ಹೇಳ್ದಾಗೆ ಕೇಳ್ತೀವಿ ಅಂತ ಹೇಳಿ. ಹೇ ಗುರು ವಿನಿಶ್ಚಯಂ ಕುಬುದ್ಧಯ ಯುಧೇತ ಚಕ್ರೂರ್ಜಿತಂ. ಯುಧೆ ಯುದ್ಧಕ್ಕೋಸ್ಕರವಾಗಿ ಯಾರ ವಿರುದ್ಧ? ಕೃಷ್ಣನ ವಿರುದ್ಧ ಯುದ್ಧ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಅವರು ಬಂದರು. ಸದಾ ಪ್ರತೀಪಕಾರಿಣೌ ಭವಾವ ಕೃಷ್ಣ ಇತ್ಯಪಿ ಗುರೋಃ ಪ್ರಸಾದಮಪ್ನುತಾಂ ಕರುಷ ಚೇದಿ ಬುಭೃತೌ. ಸದಾ ಪ್ರಸಾದಂ ಆಪ್ನುತಾಂ ಸದಾ ಪ್ರತೀಪಕಾರಿಣೌ ಭವಾವ ಕೃಷ್ಣೇ ಇತ್ಯಪಿ. ಅದು ಸಂಧಿಯಾದಾಗ ಕೃಷ್ಣ ಇತ್ಯಪಿ ಆಗುತ್ತೆ, ಸಂಧಿ ಬಿಡಿಸಿದಾಗ ಕೃಷ್ಣೇ ಇತ್ಯಪಿ. ಗುರೋಃ ಪ್ರಸಾದಂ ಆಪ್ನುತಾಂ ಕರುಷ ಚೇದಿ ಭೂಭೃತೌ ಸದಾ ಪ್ರತೀಪಕಾರಿಣೌ ಭವ. ವಿನಿಶ್ಚಯ ಹೇಳ್ತಾರೆ ಅವರೀಗ. ನಾವು ಸಂಕಲ್ಪ ಮಾಡ್ತೇವೆ ಈಗ ನಾವು ಕೃಷ್ಣನ ವಿಷಯದಲ್ಲಿ ಸದಾ ಯಾವಾಗಲೂ ಪ್ರತೀಪಕಾರಿಣೌ ಭವಾವ ವಿರೋಧಿಗಳೇ ಆಗಿರ್ತೇವೆ. ಹೊಸ ಓದ್ ತಗೊಂಡ್ರೆ ಇನ್ನೊಂದ್ಸಲ ಆಗಿರ್ತೇವೆ. ಇತ್ಯಪಿ ಗುರೋಹೋ ಆಗ ಜನ ಭಾರಿ ಖುಷಿ ಆಯ್ತು. ಭಲೆ ಭಲೆ ಏನು ಕೆಟ್ಟ ಬುದ್ಧಿ ಹೋಯ್ತಲ್ಲ ಬಿಡಿ ಹೋಯ್ತು ಸರಿಗೆ ಹೋದ್ರಿ ಅಂತ ಹೇಳ್ಬಿಟ್ಟು ಹೇಳಿದ. ಅಂದ್ರೆ ಒಳ್ಳೆ ಬುದ್ಧಿ ಕೆಟ್ಟ ಬುದ್ಧಿ, ಕೆಟ್ಟ ಬುದ್ಧಿ ಒಳ್ಳೆ ಬುದ್ಧಿ. ಅದಕ್ಕೇನೆ ಅಸತೋಮ ಸದ್ಗಮಯ ಎಂದು ನಮಗೇನಿರಬಾರದು. ಭಾರಿ ಅರ್ಥ ಮಾತಿಗೆ. ಅಸತಃ ಸತ್ ಅಂದ್ರೆ ಸದಿತಿ ಬ್ರಹ್ಮ ವಿರೋಧಿ ವಿಷ್ಣು ವಿರೋಧಿಯಾದ ಮಾರ್ಗವನ್ನು ಬಿಟ್ಟುಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕೀಗ? ಸದ್ಗಮಯ, ವಿಷ್ಣುವಿನ ಹತ್ರ ಹೋಗಾಗ ಮಾಡುವುದು ವಾಯುದೇವರನ್ನ ಕೇಳ್ತಾರೆ. ಅದೇ ಮಾತರಿಶ್ವರ ವಾಯುದೇವರ ಸ್ತೋತ್ರ. ಅದು 3 ವಾಯುದೇವರ ಸ್ತೋತ್ರನೇ. ಅಸತೋಮ ಸದ್ಗಮಯ. ಆಮೇಲೆ ಇನ್ನೊಂದಿದೆ ಅಸತಃ ಮಾಂ. ಅಸತಃ ಅಂದ್ರೆ ಸದಿತಿ ಪ್ರಾಣ ವಿರೋಧಿಯಾದ ಮತವನ್ನು ಬಿಟ್ಟು ಸದ್ಗಮಯ, ನಿಮ್ಮತ ಹಿಡಿಯುವಾಗ ಮಾಡಿ ನಮ್ಮನ್ನ. ಎರಡನೇದು ಅದು. ಮತ್ತೆ ಅಸತೋಮ ಸದ್ಗಮಯ, ಅಸನ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗಕ್ಕೆ ಬರಹಾಗ ಮಾಡಿ. ಅದರ ಅರ್ಥನೇ ಏನಾಹವೇ ದುರ್ಮಾರ್ಗ ದುಧೃತ್ಯಾಪಿ ನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಪೂರ್ಣ ಪ್ರಜ್ಞಂ ನಮಾಪಿ. ಆ ಶ್ಲೋಕದ ಅರ್ಥ ಅದು. ಉಪನಿಷತ್ತಿನ ಮಾತಿನ ಅರ್ಥನೇ ಆ ಸ್ತೋತ್ರ. ಅರ್ಥ ಆಯ್ತಾ? ಅದು ಇನ್ನೂ ಅನೇಕ ಅರ್ಥಗಳು ಅದಕ್ಕೆ. ಅಸತ್ ಅಂತ ಹೇಳಿದಾಗ ಅಸತ್ ಅಂದ್ರೆ ಶೂನ್ಯ ಅಂತ ಬೌದ್ಧ ಮತ. ಅದರಿಂದ ನಮ್ಮ ತೆಗೆದು ಹಾಕಿಬಿಟ್ಟು ವೈಷ್ಣವದ ಬರಹಾಗ ಮಾಡು. ಒಳ್ಳೆ ಸ್ತೋತ್ರ ಅದು. 3 ಮಾತು ಏನಿದೆಯಲ್ಲ, ಅಸತೋಮ ಸದ್ಗಮಯ, ತವಸೋಮ ಜ್ಯೋತಿರ್ಗಮಯ. ತವಸ್ಸು ಅಂದ್ರೆ ಅಜ್ಞಾನ. ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರ ಜೈತ್ಯಮಿತ ಸಜ್ಞಾನ ಸುಖಶಕ್ತಿ ಪಯೋನಿಧಿ. ತಮಸಃ ಅಜ್ಞಾನದಿಂದ ನಮ್ಮನ್ನು ಎಲ್ಲಿಗೊಯ್ಬೇಕು? ಜ್ಯೋತಿರ್ಗಮಯ. ಜ್ಯೋತಿ ಎನ್ನುವಂತು ಬ್ರಹ್ಮಸೂತ್ರ ಗೊತ್ತಾಯ್ತಾ ಇರೋದು. ಜ್ಯೋತಿ ಚರಣಾಭಿಧಾನ ಅಂತ ಜ್ಯೋತಿ ನಾರಾಯಣ ಪರಂಜ್ಯೋತಿ ನಾರಾಯಣ ತಗೊಂಡು ತಮಸ್ಸು ಅಜ್ಞಾನ ಮಾರ್ಗವನ್ನು ಬಿಟ್ಟುಬಿಟ್ಟು ಜ್ಞಾನ ಸ್ವರೂಪನಾದ ಪರಮಾತ್ಮನಿಗೆ ಕರ್ಕೊಂಡು ಹೋಗ್ಬೇಕು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಮೃತ್ಯು ಅಂದ್ರೆ ಸಂಸಾರ, ಅಮೃತ ಅಂದ್ರೆ ಮೋಕ್ಷ. ಸಂಸಾರ ಬಂಧನದಿಂದ ಪಾರು ಮಾಡಿ ನಮ್ಮನ್ನ ಎಲ್ಲಿ ಒಯ್ಬೇಕು? ಮೋಕ್ಷಕ್ಕೆ ಒಯ್ಬೇಕು. ಎರಡು ಒಳ್ಳೆ ಪ್ರಾರ್ಥನೆ. 3 ಐತರೇಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡಿದ್ದಾರೆ. ಐತರೇಯ ಮಾತುಗಳವೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಳ್ಳೆ ವಾಯುಸ್ತುತಿ, ವೇದೋಕ್ತವಾದ ವಾಯುಸ್ತುತಿ. ಅದಕ್ಕೇನೆ ಬೇಡ ಅಂತ ಹೇಳಿದ್ರೆ ಜಾತಸೇ ಧ್ರುವೋ ಮೃತ್ಯು ಅಂದ್ರೆ ಆಯ್ತಲ್ಲ. ಈಗ
ಸಾವು. ಸಾವು ಅಂದ್ರೇನು? ಒಂದು ಇಲ್ಲಿ ಸಾವು ಸಂಸಾರ, ನರಕಾದ್ಯನರ್ಥ, ತಮಸ್ಸು. ಅದ್ಯಾವುದು ಆಗದಂತೆ ನಮ್ಮನ್ನ ಮಾಡಿ ಏನ್ ಮಾಡ್ಬೇಕೀಗ? ಅಮೃತಂ ಗಮಯ, ಅಮೃತವನ್ನ ನಮಗೆ ಮೋಕ್ಷವನ್ನು ಕೊಡಿಸಿ. ಗೊತ್ತಾಯ್ತು? ಅಮೃತ ಶಬ್ದಕ್ಕೆ ನಾರಾಯಣ ಅಂತ ಅರ್ಥ. ಅಮೃತ ಶಾಶ್ವತ ಸ್ಥಾನ, ದೇವ್ರಿಗಾರ ಕರ್ಕೊಂಡೋಗಿ ನಮ್ಮನ್ನ. ಅಮೃತ ವಾಯುದೇವರು, ವಾಯುರೆಲ್ಲ ಅಮೃತಂ, ಅವರದ್ದು ಕರ್ಕೊಂಡು ಹೋಗ್ಬೇಕು ನೀವೇನೆ. ಅನೇಕ ಅರ್ಥಗಳು ಅದಕ್ಕೆಲ್ಲ ಕೊಂಡು. ಅದೆಲ್ಲ ಆಚಾರ್ಯ ಮಾತೇನ ಇದರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ. ಯಾತಕ್ಕೆ ಹೇಳಿದ್ದಿದನ? ಸದಾ ಪ್ರತೀಪಕಾರಿಣಂ ಭವಾವ ಕೃಷ್ಣೆ ಇತ್ಯಪಿ ಗುರು ಪ್ರಸಾದ ಮಾಪ್ನುತಾಂ ಕರುಷ ಚೇದಿ ಭೂಭೃತೌ. ಕರುಷ ದೇಶದ ರಾಜ ದಂತವಕ್ರ, ಅದಕ್ಕೆ ಕರುಷ ರಾಜ ಅಂತ ಕರೆದ. ಚೇದಿ ದೇಶದ ರಾಜ ಇವನು, ಚೇದಿ ಭೂಭೃತೌ. ಹೆಸರು ದಂತವಕ್ರ ಶಿಶುಪಾಲ. ಪುರಶ್ಚತೆ ತ್ವಮಂತ್ರಯನ್ ಸಹೈವ ಪಾಪಬುದ್ಧಯಃ ಧ್ರುವಂ ಸಮಾಗತೋ ಹರಿರ್ಲಭೇತ ರುಕ್ಮಿಣೀ ಮಿಮಾಂ. ಅವ್ರ ಮೀಟಿಂಗ್ ಕಂಟಿನ್ಯೂ ಆಯ್ತು. ಈಗ ಈ ಸ್ಟೇಜಲ್ಲಿ ಗಲಾಟೆ ನಡೀತು ಅವ್ರ ಪ್ರಕಾರ. ಆಮೇಲೆ ಸರಿ ಹೋಯ್ತು. ಏನ್ ಮಾಡ್ತಾರೆ ಈಗ? ಪುನಶ್ಚತೆ ತು ಅಮಂತ್ರಯನ್ ಸಹ ಏವ ಪಾಪಬುದ್ಧಯಃ ಧ್ರುವಂ ಸಮಾಗತಃ ಹರಿಃ ಲಭೇತ ರುಕ್ಮಿಣೀಂ ಇಮಾಂ. ಪುನಃ ಚಾತೆ ಮತ್ತೆ ಕೂಡ ಅವರು ಅಮಂತ್ರಯನ್ ಅಂದ್ರೆ ಏನದು? ಮಂತ್ರಾಲೋಚನೆಯನ್ನು ಮಾಡಿದರು. ಸಹೈವ ಪಾಪಬುದ್ಧಯ, ಸಹೈವ ಒಟ್ಟಾಗಿ ಯುನೈಟ್ ಆಗಿಬಿಟ್ಟು. ಈಗ ಭಿನ್ನಮತ ಇತ್ತವು, ಭಿನ್ನಮತ ಹೋಯ್ತು ಅವರಲ್ಲಿ. ಈಗ ಬರುತ್ತಲ್ಲಿ ಭಿನ್ನಮತ ಒಂದು ಪಕ್ಷದಲ್ಲಿ ಅಂತ, ಅವ್ರ ಪಕ್ಷದಲ್ಲಿ ಭಿನ್ನಮತ ಹೋಯ್ತು. ಈಗ ಅದಕ್ಕೆ ಸಹೈವ ಪಾಪಬುದ್ಧಯ, ಎಲ್ಲರೂ ಸಮಾನವಾದ ಗುಣ ಏನವರಿಗೆ? ಪಾಪ ಬುದ್ಧಿ ಹೇಷಾಂತೆ ಪಾಪಬುದ್ಧಯ. ಪಾಪೇ ಬುದ್ಧಿ, ಅದು ಆಗ್ಬಹುದು, ಎರಡು ರೀತಿಯಲ್ಲಿ ಬಿಡಿಸಕ್ ಬರುತ್ತೆ. ಪಾಪಿಷ್ಟವಾದ ಬುದ್ಧಿ ಅವರು. ಧ್ರುವಂ ಸಮಾಗತಃ ಅರ್ಥ ಬರೀಬೇಕಾದ್ರೆ ಪಾಪಬುದ್ಧಯ. ಬುದ್ಧಿ ಮೂರು ವಿಧ ಭಗವದ್ಗೀತೆಯಲ್ಲಿ ಬರುತ್ತೆ. ತಾಮಸ ಬುದ್ಧಿಗಳು, ಅದಕ್ಕೇನೆ ಬುದ್ಧಿ ಕೆಟ್ಟ ಪಾಪ ಬುದ್ಧಿ ಶಬ್ದಕ್ಕೆ ತಾಮಸ ಬುದ್ಧಿಗಳು ಅಂತ ಅರ್ಥ. ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಭಗವದ್ಗೀತಾ ಕೋಟ್ ಮಾಡ್ಬೇಕಲ್ಲಿ. ಗೊತ್ತಾಯ್ತಾ? ಧ್ರುವಂ ಸಮಾಗತಃ ಹರಿಹಿ ಲಭೇತ ರುಕ್ಮಿಣೀಮಿಮಾಂ. ಧ್ರುವಂ ಸಮಾಗತಃ ಹರಿ ಬಂದಿರೋ ನಿಶ್ಚಿತ. ಇವನು ಹರಿನೇ, ಇವನು ತೀರ್ಮಾನ ಹರಿನೇ ಇವನು. ಅವ್ರು ಯಾರು ಎಲ್ಲ ಲೆಕ್ಕ ಹಾಕಿದ್ರು ಕನ್ಫರ್ಮ್ ಮಾಡ್ಬೋದು, ಹರಿನೇ ಇವನು ರುಕ್ಮಿಣಿ ಯಾರೀಗ? ಮಹಾಲಕ್ಷ್ಮಿನೇ. ಸೊ ಏನ್ ಮಾಡ್ತಾರೆ? ಇಬ್ರು ಮದ್ವೆ ಆಗೇ ಆಗೈತಿ. ಎಷ್ಟು ಕಷ್ಟಪಟ್ಟು ಬಂದ್ರು ಕೂಡ ಮದ್ವೆ ಆಗೋದು ಯಾರು? ಅವ್ರಿಬ್ರೇನೆ. ಅದು ನಮಗೆ ಆಗಬಾರ್ದು. ಹೇಳ್ತಾರೆ ಈಗ, ಅದನ್ನ ಅದನ್ನು ತಿಳ್ಕೊಂಡಿದ್ದಾರೆ ಈಗ. ಅಯಂ ತ್ರಿಲೋಕ ಸುಂದರೋ ಅನುರೂಪಿಣಿ ಚ ರುಕ್ಮಿಣಿ ಮುಖೇನ ಬಾಹುನ ಅಪಿ ಅಯಂ ಸಮಸ್ತ ಲೋಕ ಜಿದ್ವಸಿ. ಅಯಂ ತ್ರಿಲೋಕ ಸುಂದರ, ಸಾಕ್ಷಾನ್ ಮನ್ಮಥ. ಕೃಷ್ಣ ಹೇಗಿದ್ದಾನೆ? ತ್ರಿಲೋಕ ಸುಂದರ. ತ್ರಿಲೋಕ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ತ್ರಿಲೋಕ, ಲೋಕ ಅಂದ್ರೆ ಕಣ್ಣು, ತ್ರಿಲೋಕ ಮೂರು ಕಣ್ಣು. ರುದ್ರದೇವ ಅವರಿಗಿಂತ ಭಾರಿ ಸುಂದರ ಅಂತ ಹೇಳಿದಾಗ ಸರ್ವೋತ್ತಮತ್ವ ಬಂತು. ಗೊತ್ತಾಯ್ತು? ಯಾಕೆ? ಗುಣ ಇದು. ಸೌಂದರ್ಯ ಎಂಬುದೇನೋ ಗುಣ. ಆದ್ರಿಂದಾಗೆ ಅಸಾಮಂಜಸ್ಯ ಅಲ್ಲಿ ಬಂತು. ವಿರೂಪಾಕ್ಷತ್ವೇನ ಅಸಾಮಂಜಸ್ಯ ಬಂತು, ಪುಂಡರೀಕಾಕ್ಷತ್ವೇನ ಸಾಮರಸ್ಯ ಬಂತು. ಆದ್ರಿಂದಾಗಿ ಸಾಮಂಜಸ್ಯ. ಏನ ಅದು ಬೇರೆ. ಮುಂದೆ ಇನ್ನೊಂದು ಅರ್ಥ. ತ್ರಿಲೋಕಶ್ಚಾಸೋ ಸುಂದರಶ್ಚ, ನರಸಿಂಹನೇ ಆಗಿರೋದ್ರಿಂದ ಭಾರಿ ಸುಂದರ. ಅಲ್ಲಿ ಮೂರು ಕಂಡ ರುದ್ರದೇವರಾಗಿದ್ದ ಇನ್ನೊಂದು ಅರ್ಥ. ಎರಡು ಸರಿ. ತ್ರಿಲೋಕ ಸುಂದರ ಅನುರೂಪಿಣಿ ಚ ರುಕ್ಮಿಣಿ. ರುಕ್ಮಿಣಿ ಹಾಗೆ ಇದ್ದಾಳೆ, ಅನುರೂಪಿಣಿ. ರೂಪ ಹೆಚ್ಚಾದ್ಮೇಲೆ ಏನಾಯ್ತು? ಈಗ ಲಕ್ಷ್ಮಿ ಆಗ್ಲೇಬೇಕು. ಲಕ್ಷ್ಮಿ ಅಷ್ಟು ಬೇರೆ ಸುಂದರ ಇಲ್ಲ. ಆದ್ರಿಂದಾಗಿನೇ ಅನುರೂಪಿಣಿ ಚ ರುಕ್ಮಿಣಿ. ಅವರೇ ಒಪ್ಕೋತಾರೆ. ಕೃಷ್ಣ ರುಕ್ಮಿಣಿ ಇಬ್ಬರು ಅನುರೂಪ ದಂಪತಿಗಳು ಒಪ್ಕೋತಾರೆ. ಪ್ರೊಟೆಸ್ಟ್ ಮಾಡ್ಬೇಕು, ಎಷ್ಟು ದುಷ್ಟರಿದ್ದಾರೆ. ಅನುರೂಪ ಅಲ್ಲ ತಪ್ಪಿಸ್ತೇವೆ ಅಂದ್ರೆ ಅರ್ಥ ಇದೆ. ಅನುರೂಪ ತಪ್ಪಿಸಿದ್ರೆ ಅದು ದುಷ್ಟತನದ ಕ್ಲೈಮ್ಯಾಕ್ಸ್ ಅಲ್ಲ. ಅಯಂ ತ್ರಿಲೋಕ ಸುಂದರೋ ಅನುರೂಪಿಣಿ ಚ ರುಕ್ಮಿಣಿ ಮುಖೇನ ಬಾಹುನ ಅಪಿ ಅಯಂ ಸಮಸ್ತ ಲೋಕ ಜಿದ್ವಸಿ. ಮುಖೇನ ಬಾಹುನ ಅಪಿ ಅಯಂ ಸಮಸ್ತ ಲೋಕ ಜಿದ್ವಸಿ. ಮುಖದಿಂದಲೂ ಸಮಸ್ತ ಲೋಕವನ್ನು ಗೆಲ್ತಾನೆ ಈ ಕೃಷ್ಣ, ಬಾಹುವಿನಿಂದಲೂ ಸಮಸ್ತ ಲೋಕವನ್ನು ಗೆಲ್ತಾನೆ ಇವನು. ವಶಿ ವಶೇ ನಕಶ್ಯಾಪಿ ಯೋಜಿತೋ ವಿಜಿತ, ಎಲ್ಲವನ್ನು ವಶದಲ್ಲಿ ಇಟ್ಕೋತಾರೆ. ಸಾಮರ್ಥ್ಯ ಇದೆ ಕೃಷ್ಣನಿಗೆ. ಈ ಮಾತು ಹೇಗಿದೆ ನೋಡಿ. ವಶಿ ದ್ವಾದಶೋತ್ತರದ ಮಾತು ಎಕ್ಸ್ಪ್ಯಾಂಡೆಡ್. ಎಲ್ಲವನ್ನೂ ಕೂಡ ಗೆಲ್ತಾನೆ. ಕೃಷ್ಣ ಗೆಲ್ತಾನೆ, ನಾವು ಸೋಲ್ತೀವಿ ಅಂತ ಅವ್ರಿಗೆ ಕನ್ಫರ್ಮೇಷನ್ ಡಿಕ್ಲೇರ್ ಮಾಡಿದೆ ನಿನ್ನೆ. ಸದಾ ಗೆಲ್ತಾನೆ, ಸದಾ ಸೋಲ್ತೇವೆ ಅಂತೇಳಿ. ಸಮಸ್ತ ಅದೇ ಜಿತಂತೆ ಸ್ತೋತ್ರದ ಅರ್ಥ. ಜಿತಂತೆ ಪುಂಡರೀಕಾಕ್ಷ, ಜಿತಂತೆ ವಿಶ್ವಭಾವನ. ಮತ್ತೆ ಮುಖೇನ ಬಾಹುನಾಪಿ ಅಯಂ ಸಮಸ್ತ ಲೋಕಜಿತ್. ಎಲ್ಲಾ ಲೋಕಗಳನ್ನು ಮುಖದಿಂದನೂ ಗೆಲ್ತಾನೆ, ಕೈಯಿಂದನೂ ಗೆಲ್ತಾನೆ. ಹೇಗಿದೆ ಮತ್ತೆ ಪಾತ್ರಗಳು? ಮುಖದಿಂದನೂ ಗೆಲ್ತಾನೆ, ಕೈಯಿಂದನೂ ಗೆಲ್ತಾನೆ. ಮುಖದಿಂದ ಗೆಲ್ತಾನೆ ಅಂದ್ರೆ ಮಾತಿನಿಂದ, ವಾಗ್ಯುದ್ಧದಲ್ಲಿ ಗೆಲ್ತಾನೆ.
ಬಾಹುನ ಯುದ್ಧದಲ್ಲಿ ಬಾಹು ಯುದ್ಧದಲ್ಲೂ ಗೆಲ್ತಾನೆ, ಎರಡರಲ್ಲೂ ಗೆಲ್ತಾನೆ. ಬೇಕಾದ ಎರಡೇ, ಬಾಹುವರ್ ಬಲಾತ್ ಜ್ಞಾನ ಬಲಾಚ್ಚ ಸರ್ಮಃ ರಕ್ಷ. ಎರಡು ಬಲವನ್ನು ಪೂರ್ಣ ಅವನಲ್ಲಿದೆ, ಆದರೆ ಎಲ್ಲ ಲೋಕವನ್ನು ಗೆಲ್ತಾನೆ. ವಾದಕ್ಕೆ ಬಂದ್ರೆ ವೇದವ್ಯಾಸರು, ವಾಸಿಷ್ಠ ಕೃಷ್ಣ, ಯುದ್ಧಕ್ಕೆ ಬಂದ್ರೆ ಯಾದವ ಕೃಷ್ಣ, ಎರಡೂ ಒಂದೇ, ವ್ಯತ್ಯಾಸ ಏನೂ ಇಲ್ಲ. ಈ ದೃಷ್ಟಿಯಿಂದ ಮುಖೇನ ಬಾಹುನಾಪಿ ಅಯಂ ಸಮಸ್ತ ಲೋಕಜಿದ್ವಸಿ ಸಮಸ್ತ ವೇದಿನಂ ವರಂ ಜಿತಾರಿಮಗ್ರ ರೂಪಿಣಂ ಸಮಸ್ತಯೋಷಿತಾಂ ವರ ವ್ರಜೇತ ರುಕ್ಮಿಣೀ ಧ್ರುವಂ. ಅದೇ ರೀತಿಯಲ್ಲಿ ಯೋಚನೆ ಮಾಡಿದ್ರು ಆ ಮದುವೆ ಅತ್ಯಂತ ಸಾರ್ಥಕವಾದ ಮದುವೆ, ಅದು ತಪ್ಪಿಸಲೇಬೇಕು ಅಂತ ಹಠ. ಸಮಸ್ತ ವೇದಿನಾಂ ವರಂ ಜಿತಾರಿಂ ಅಗ್ರ ರೂಪಿಣಂ ಸಮಸ್ತ ಯೋಷಿತಾಂ ವರ ವ್ರಜೇತ ರುಕ್ಮಿಣಿ ಧ್ರುವಂ. ಸಮಸ್ತ ವೇದಿನಾಂ ವರಂ, ಕೃಷ್ಣ ಹೇಗಿದ್ದಾನೆ? ಎಲ್ಲವನ್ನೂ ತಿಳಿದವರಲ್ಲಿ ಶ್ರೇಷ್ಠ, ಸರ್ವಜ್ಞ. ಸಮಸ್ತ ವೇದಿಗಳು ಅಂದ್ರೇನು? ಎಲ್ಲವನ್ನೂ ತಿಳಿದವರು. ವೇದ ವೇದಿ, ವೇದ ತಿಳಿದವರು. ಶಾಸ್ತ್ರ ವೇದಿ, ಶಾಸ್ತ್ರ ತಿಳಿದವರು. ಸಮಸ್ತ ವೇದಿ, ಎಲ್ಲ ತಿಳಿದವರು. ಅವರಲ್ಲಿ ಶ್ರೇಷ್ಠ ಮತ್ತೆ ಸರ್ವಜ್ಞ ಸರ್ವವಿದ್. ಗೊತ್ತಾಯ್ತಾ? ಸಮಸ್ತ ವೇದಿನಾಂ ವರಂ ಜಿತಾರಿಂ, ಒಂದು ಕಡೆಗೆ ಒಳ್ಳೆ ಜ್ಞಾನ ಇದೆ, ಜಿತಾರಿ ಹೆಸರುಗಳು ಗೆದ್ದು ಬಿಟ್ಟಿರ್ತಾರೆ, ಬಾಹುಬಲ ಇದೆ. ಅಗ್ರರೂಪಿಣ ಭಾರಿ ಸುಂದರ. ಒಂದೊಂದು ಗುಣನೂ ಏನು ಬೇಕು? ಒಂದೊಂದು ಗುಣ ಏನ್ ಬೇಕೀಗ? ವರನಲ್ಲಿರ್ಬೇಕು, ಎಲ್ಲ ಗುಣಗಳು ಇದೆ. ಒಂದು ಮಾತಿದೆ, ವರ ವರಯತೆ ಕನ್ಯಾ ವರಯತೆ ರೂಪಂ. ಗೊತ್ತಾಯ್ತಾ? ಅವಾಗಲೂ ಕನ್ಯಾಗೆ ಏನ್ ಬೇಕಂತ ವರನಲ್ಲಿ? ರೂಪ ಇರ್ಬೇಕಂತ. ಮಾತಾ ವಿತ್ತಂ, ತಾಯಿಗೆ ಹುಡುಗ ಏನ್ ಮಾಡ್ತಾರೆ, ಎಷ್ಟು ದುಡ್ಡು ಬರುತ್ತೋ ಅವ್ರಿಗೆ, ಆ ದೃಷ್ಟಿಯಿಂದ ಯೋಚನೆ ಮಾಡ್ತಾರಂತೆ. ಪಿತಾ ಕುಲಂ, ಪಿತ ಏನ್ ಮಾಡ್ತಾನಂತೆ, ಅವನ ವಂಶ ಎಂತದ್ದು ಯೋಚನೆ ಮಾಡ್ತಾನಂತೆ. ಬಾಂಧವಾಹ ಕುಲವಿಚ್ಛ, ಅವನು ಪಿತಾ ಅಂಬೋದು ಇವನು ಉಪಯೋಗಿಸ್ಬೇಕಾದ್ರೆ ವಯಃ, ಒಬ್ರು ವಯಸ್ಸು ಬೇಕು, ಒಬ್ಬರಿಗೆ ಇದು ಬೇಕು, ರೂಪ ವಯಸ್ಸು ವಿತ್ತ. ಬಂಧುಗಳಿಗೆಲ್ಲ ಏನ್ ಬೇಕು? ಕುಲ. ಎಂತ ಕುಲ, ಏನು ಕುಲ ರೀ ಇದೊಂದು ಕೆಟ್ಟ ಕುಲ ಅಂತ ಅದು ಬಂದವರು ಅದ್ ನೋಡ್ತಾರೆ ಫಸ್ಟ್, ಅಷ್ಟು ಇನ್ನು ನೋಡೋದಿಲ್ಲ. ಉಳಿದವರೆಲ್ಲ ಕೃಷ್ಣಾಂಡ ಬಿತರೇ ಜನ ಊಟಕ್ಕೆ ಊಟ ಮಾಡಿ ಅದು ಅಷ್ಟು ನೋಡೋದಿಲ್ಲ, ಊಟ ಮಾಡಿ ಹೋಗ್ಬಿಡ್ತಾರೆ. ಹಾಗೆ ಕಣ್ಣ ನೋಡೋದು, ವರ ನೋಡೋದಿಲ್ಲ. ಯಾಕೆ? ಅವ್ರಿಗೆ ಬೇಕಾಗಿದ್ದು ಅದು ಒಂದೇ. ಅದು ಸರಿ, ಕೃಷ್ಣಲ್ಲಿ ಏನಾಗಿದೆ? ಎಲ್ಲ ಬೇಕಾಗಿದೆ, ಪ್ರತಿಯೊಂದು ಇದೆ. ಆದ್ರಿಂದ ಎಲ್ಲಾ ದೃಷ್ಟಿಯಿಂದ ರುಕ್ಮಿಣಿ ಮತ್ತು ಕೃಷ್ಣ ಏನಾಗಿದ್ದಾರೆ? ಅತ್ಯಂತ ಅನುರೂಪ ವರ ಮತ್ತು ಕನ್ಯೆ ಆಗಿದ್ದಾರೆ. ನಿಜವಾದ ವರ ಕನ್ಯೆ ಅಲ್ಲ, ಅವರು ನಿತ್ಯ ದಂಪತಿಗಳು. ವರ ಕನ್ಯೆ ಅಂದ್ರೇನು? ಇನ್ನು ಮುಂದೆ ಮದುವೆ ಆಗಬೇಕು, ನಿತ್ಯ ದಂಪತಿಗಳಾದ್ರಿಂದ ಈ ಮದುವೆ ಆಗೋ ಪ್ರಶ್ನೆನೇ ಇಲ್ಲ. ಇದು ಅವ್ರಿಗೆ ಗೊತ್ತಿಲ್ಲ ಅವನಿಗೆ. ಟೈಮ್ ಅದ, ಮೀಟಿಂಗ್ ಮಾಡ್ತಿದಾರಲ್ಲಿ ಇಲ್ಲಿ. ಕೃಷ್ಣ ಅಂದ್ರೆ ಏನು? ಯಾಕೆ ಏನ್ ಬಂದು ಇಷ್ಟೊತ್ತು ನಡೆದಿದ್ದೇನು? 17 ಸಲ ಸೋತ್ ಬಂದಿದ್ದಾರೆ. ಈಗ ಅದು ಇದೆ ಇದೆ. ಅವ್ರ ದೇವರು ಅಂತ ಗೊತ್ತು. ಸರ್ಕಾರ, ಚೀಫ್ ಮಿನಿಸ್ಟ್ರು, ಪ್ರೈಮ್ ಮಿನಿಸ್ಟ್ರು ಇವರು ಅಂತ ಗೊತ್ತಿದ್ದೇ ದ್ವೇಷ ಮಾಡ್ತಾರಲ್ಲ. ಹಾಗೆ ಕಳೆದ್ರೆ ಗೊತ್ತಿಲ್ಲ ಚೀಫ್ ಮಿನಿಸ್ಟರ್ ಯಾರು ಅಂತ. ಚೀಫ್ ಮಿನಿಸ್ಟರ್ ಗೊತ್ತಿಲ್ಲ ಅವರಿಗೆ, ಗೊತ್ತಿರುತ್ತೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾರೆ, ಗೊತ್ತಿದ್ದೇ ತಪ್ಪು ಮಾಡ್ತಾರೆ. ಯಾವಾಗ ಪಾಪ ಹೆಚ್ಚು ಬರೋದು? ಯಾವಾಗ ಗೊತ್ತಿದ್ದ ತಪ್ಪು ಮಾಡಿದ್ರೆ ಪಾಪ ಬರೋದು. ಇಲ್ಲದ್ರೆ ಪಾಪ ಅಷ್ಟು ಬರೋದಿಲ್ಲ. ಅರ್ಥ ಆಯ್ತಾ ಈಗ? ಏನ ಏನ ಅದಿದ್ದಿದ್ದೆ ಅದು. ಅವನು ಸೋತೆ ಭಯ ಬಂದಿದೆ. ಕೃಷ್ಣ ಅಂತ ಗೊತ್ತಾಗ ಇನ್ನೂ ಭಯ ಬಂತು. ಆದ್ರೆ ನಾವು ಶಿವನ ಭಕ್ತರಾದ್ರಿಂದ ನಮ್ಮ ಮಠ ಏನಾಗಿರ್ಬೇಕು? ವಿಷ್ಣು ದ್ವೇಷ ಆಗಿರ್ಬೇಕು. ಇದು ತಪ್ಪು. ಶಿವನಲ್ಲಿ ಭಕ್ತಿ ಮಾಡಿ ವಿಷ್ಣುವಿನಲ್ಲಿ ದೋಷ ಯಾಕೆ ಮಾಡಬೇಕು? ನಿಮ್ಮ ತಂದೆಯಲ್ಲಿ ಭಕ್ತಿ ಇದೆ ಅಂತ ಇನ್ನೊಬ್ರು ತಂದೆ ದ್ವೇಷ ಮಾಡ್ಬೇಕಾ? ಅಂದ್ರೆ ಅವನಿಗೆ ಅವನ ತಂದೆ ಅಲ್ವೇನು? ಇದು ಕಾಮನ್ ಸೆನ್ಸ್ ಇದೆ. ಆಕ್ಚುಲಿ ಹಾಗಲ್ಲ. ವಿಷ್ಣು ಸರ್ವೋತ್ತಮನೆ, ಯಾರು ಮಾಡಾಗಿಲ್ಲ ವಿಚಾರ. ಬರೀ ಲೋಕದೃಷ್ಟಿದ ವಿಚಾರ ಮಾಡಿದ್ರು ಕೂಡ ಏನ್ ಮಾಡಬೇಕು? ಇವತ್ತು ಸರ್ಕಾರದ ಕಾನ್ಸೆಪ್ಟ್ ಹೇಗಿದೆ? ಎಲ್ಲಾದ್ರೂ ಸಮವಾಗಿ ನೋಡ್ಬೇಕು. ಸರ್ಕಾರ ಹಾಗೆ ನೋಡ್ಬೇಕು, ಬೇರೆ ದಾರಿ ಇಲ್ಲ. ಯಾಕೆ? ಸರ್ಕಾರ ಒಬ್ಬರಿಗೋಸ್ಕರ ಇಲ್ಲ, ಎಲ್ಲರಿಗೂ ಇದೆ. ನಿಮಗೆ ಗೊತ್ತಿಲ್ಲ, ಕಳ್ಳರನ್ನ ಪ್ರೊಟೆಕ್ಟ್ ಮಾಡೋದು ಸರ್ಕಾರದ ಕೆಲಸ. ಅರ್ಥ ಆಯ್ತಾ ಈಗ? ಕಳ್ಳರು ಕೂಡ ಏನ್ ಮಾಡ್ಬೇಕು? ಅವರು ಸರಿಯಾದ ಅವ್ರು ಡಾಕ್ಟರ್ ಇಡ್ಬೇಕು, ಮತ್ತೆ ರೋಗ ಬರ ಕರ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಆಪರೇಷನ್ ಮಾಡಿಸ್ಬೇಕು. ಹಾರ್ಟ್ ಅಟ್ಯಾಕ್ ಆದ್ರೆ ಎಷ್ಟು ಹೋಗ್ಬೇಕು? ಹೇಗೋ ಸಾಯಾಗಿಲ್ಲ ಅವ್ರು. ಹಾಗೆಲ್ಲ ಹೇಗೆ ಮಾಡ್ಬೇಕು? ಅವ್ನು ತಪ್ಪಿ ಶಿಕ್ಷೆ ಅನುಭವಿಸ್ಬೇಕಾದ್ರೆ ಆ ಶಿಕ್ಷೆಗೆ ಅವಕಾಶ ಮತ್ತೆ ಎಲ್ಲ ಸರಿಗೋದ, ಮತ್ತೆ ಹೇಗೆ ಆಗ್ಬೇಕು? ಇದು ಬಿಡಾಗಿಲ್ಲ ಸರಿಗೋದ ಅಂತ ಹೇಳಿ. ಯಾಕೆ? ನಿಯಮ ಇರೋದೇ ಹಾಗೆ. ನಮ್ಗೆ ಈ ಅರ್ಥ ಆಗುತ್ತೆ. ದೇವರು ದುಷ್ಟರನ್ನೂ ಕಾಪಾಡ್ತಾರೆ, ಸಿಟ್ಟು ಬರೋ ದುಷ್ಟರು ಯಾಕೆ ಕಾಪಾಡ್ತಾರೆ? ಸರ್ಕಾರ ಕಳ್ಳರನ್ನು ಕಾಪಾಡುತ್ತಲ್ಲ. ಹಾಗೆ ಸರ್ಕಾರ ಜವಾಬ್ದಾರಿ ಅದು. ಅವ್ರು ಏನ್ ಸ್ಟ್ರೈಕ್ ಮಾಡ್ತಾರೆ, ಅವರು ಕೂಡ ಊಟ ಸರಿ ಇಲ್ಲ ಅಂತೇಳಿ ಮಾಡಿರೋದು ಮಾಡ್ತಿಲ್ಲ ಕೆಲಸ. ಅವ್ರಿಗೆ ಸ್ಟ್ರೈಕ್ ಮಾಡೋ ಊಟ ಸರಿ ಇಲ್ಲ, ಮತ್ತೆ ಏನ್ ಮಾಡ್ಬೇಕು ಇವರು? ಸರಿ ಏರ್ಪಾಡು ಮಾಡ್ಬೇಕು. ಹೋಗಿ ಇವರು ಹಾಳಾಗೋಲಿ ಅಂತ ಹೇಳಾಗಿಲ್ಲ, ವ್ಯವಸ್ಥೆ ಮಾಡಿ ಸರಿಯಾಗಿ ಏನಪ್ಪ ಸರಿ ಹೋಯ್ತು ಅಂತ ಕೇಳಿ ಬರ್ಬೇಕು. ಮಾಡಿರೋ ಇದಂತ ಎಷ್ಟು ಸಭಾ. ಈಗ ನಮಗೆಲ್ಲ ಅರ್ಥ ಆಗುತ್ತೆ. ದೇವ್ರ ಸೃಷ್ಟಿ ತಿಥಿ ಲಯ ಇವಾಗ ಎಲ್ಲರೂ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟು ಆಶ್ಚರ್ಯ. ದೇವ್ರು ನೋಡಿ ಅವ್ರಿಗೆ ಕಲ್ತಿರೋದಿರಲ್ಲ ಕೂಡ, ಇವ್ರು ನೋಡಿ ದೇವ್ರು ಕಲ್ತಿದ್ದಲ್ಲ. ಭಗವಂತನ ಸರ್ಕಾರದ ವ್ಯವಸ್ಥೆ ಇರೋದೇ ಹಾಗೆ. ಆ ದೃಷ್ಟಿಯಿಂದ ಅವರು
ಆಧ್ಯಾತ್ಮಿಕ ಚಿಂತನೆ ದುಷ್ಟರು ಆಧ್ಯಾತ್ಮಿಕದಲ್ಲಿ ಹೈಯೆಸ್ಟ್ ಅವರು ಗೊತ್ತಾಯ್ತಾ, ಆಪೋಸಿಟ್ ಸೆನ್ಸ್ ಅಲ್ಲಿ ಗೊತ್ತಾಯ್ತಾ, ನೆಗೆಟಿವ್ ಅದು ಅರ್ಥ ಆಯ್ತು. ಯಾವ ದುಷ್ಟ ಅಂದ್ರೆ ಇವತ್ತು ಹೇಳಿದ್ ದುಷ್ಟ ಎಂದು ದಡ್ಡ ಅಲ್ಲ, ದುಷ್ಟನೂ ಜಾಣ ಶಿಷ್ಟನೂ ಜಾಣ. ಈ ಮಧ್ಯವರು ದಡ್ಡ ಭಾರಿ ಕೆಟ್ಟ ಕೆಲಸ ಮಾಡಕ್ ಬರೋದು, ಭಾರಿ ಒಳ್ಳೇದ್ ಮಾಡಕ್ಕೂ ಬರೋದಿಲ್ಲ ಅವ್ರಿಗೆ. ದಡ್ಡ ಇದ್ದಾನೆ ಭಾರಿ ಒಳ್ಳೇದ್ ಮಾಡಕ್ ಅವ್ರ ಕೈಲಿ ಆಗೋದಿಲ್ಲ, ಭಾರಿ ಕೆಟ್ಟದ್ ಮಾಡಕ್ಕೂ ಆಗೋದಿಲ್ಲ. ಯಾತಕ್ಕೆ? ಎರಡಕ್ಕೂ ಬುದ್ಧಿ ಬೇಕು, ಎರಡಕ್ಕೂ ಬುದ್ಧಿ ಬೇಕು. ಬುದ್ಧಿ ಎಂಬುದು ಅಷ್ಟೇ ದೊಡ್ಡದಲ್ಲ, ಅದಕ್ಕೇನೆ ಸದ್ಬುದ್ಧಿ ಕೊಡು ಅಂತ ಕೇಳ್ತಾರೆ. ಸದ್ಬುದ್ಧಿ ಬೇಕು, ಬರೀ ಬುದ್ಧಿ. ನಾನು ಹೇಳಿದ್ನಲ್ಲ, ಬಿನ್ ಲಾಡನ್ ದಡ್ಡ ಅವನು. ಎಷ್ಟು ನಾನು ಸರ್ಕಾರಕ್ಕೆ ಗೊತ್ತು ಕೂಡ ಆಗ್ರಹ ಮಾಡಿಬಿಟ್ಟು ಅಷ್ಟು 10% ಕೊಲ್ತಾರೆ ಅಂತ ಕೇಳಿದ್ರೆ ದಡ್ಡ ಮಾಡ್ತಾರೆ ಕೆಲಸನ? ಸಾಧ್ಯನೇ. ಇವು ಬೀದಿ ಕಡೆಗೆ ಕಳ್ದಿರ್ತಾರೆ, ಏನೋ ಬಿಸಾಕಿ ಬೈತಾರೆ ಹೊರತು ಕೆಲಸ ಒಯ್ದ್ರೆ ಸಾಕು ಅಂತ ಕಾಯ್ತಿರ್ತೀವಿ, ಅಂಥದ್ದು ಒಯ್ದು ಬಿಡ್ತಾರೆ. ಅರ್ಥ ಆಯ್ತಾ? ಅದು ಇವ್ರು ಹಾಗಲ್ಲ, ದೊಡ್ಡ ದೊಡ್ಡ ಕಳ್ರು ಹಾಗೆಲ್ಲ ಮಾಡಲ್ಲ. ಅವ್ರು ಬೇರೆ ವ್ಯವಸ್ಥೆನೇ ಬೇರೆ. ಅದು ಇವರೆಲ್ಲ ಅಂತ ಗುಂಡಗಳು. ಅವ್ರನ್ನ ಕೊಲ್ಲಕ್ಕೆ ದೇವ್ರು ಬರ್ಬೇಕಾಗಿಲ್ಲ. ಪಿಕ್ ಪಾಕೆಟ್ ಕಡೆ IGP ಬರ್ತಾರೆ, DGP ಬರ್ತಾರ. ಪಿಕ್ ಪಾಕೆಟ್ ಯಾರು ಬೇಕು? ಸಾಕು, ಇವರೇ ಸಾಕು. ಜನ ಹೇಳ್ಕೊಡ್ತಾರೆ ಎಷ್ಟೋ ತರ. ಸಮಸ್ತ ವೇದಿನಾಮನದಿಕ್ಕೆ ವೇದಿಗಳು, ತಿಳಿದವರು, ಅಥವಾ ಸಮಸ್ತ ವೇದ ಪ್ರತಿಪಾದ್ಯ ಅಂತ ಹೇಳಿ ಅದೆಲ್ಲ ಅನೇಕ ಅರ್ಥಗಳು. ಸಮಸ್ತ ವೇದ ಪ್ರತಿಪಾದ್ಯ, ಸಮಸ್ತ ವೇದದಿಂದ ಬಲ್ಲವನು, ಎರಡು ಹೌದು. ವೇದಾಂತಕೃತ್ ವೇದ ವಿದೇವ ಚಾಹ, ಎಲ್ಲ ವೇದ ಬಲ್ಲವನು, ಎಲ್ಲ ವೇದಗಳನ್ನು ಅರ್ಥ ತಿಳಿದವನು, ಉಪದೇಶ ಮಾಡೋ ವೇದ ಪ್ರತಿಪಾದ್ಯನಾದವನು ನಾನೇ. ಇಲ್ಲಿ ಫಸ್ಟ್ ಬೇಕು ಸರ್ವಜ್ಞ. ಇವ್ರಿಗೆ ಏನ್ ಬೇಕು? ಜ್ಞಾನ. ಹುಡುಗ ಓದಿರ್ಬೇಕು, ಭಾರಿ ಶ್ರೀಮಂತ ಓದಿಲ್ಲ. ಹುಡುಗಿ ಭಾರಿ ಓದಿದ್ದಾಳೆ, ಹೋಯ್ತು ಮದುವೆ ಕೆಟ್ಟೋಯ್ತಾರೆ. ಹುಡುಗ ದಡ್ಡ, ಇವಳು ಜಾಣೆ, ಅದು ಹೋಯ್ತು. ಮತ್ತೆ ಅದು ಕೃಷ್ಣ ಏನಾಗಿದೆ? ಸಮಸ್ತ ವೇದಿನಾಂ ವರ, ಶ್ರೇಷ್ಠ. ಒಂದೆರಡು ಕ್ವಾಲಿಫಿಕೇಶನ್ ಅಲ್ಲ, ಜಗತ್ತಿನ ಎಲ್ಲಾ ಜ್ಞಾನದ ಮೂರ್ತಿ ಪರಮಾತ್ಮ, ಜ್ಞಾನ ಮರೀಚಿ ಮಾಡಿ. ಇನ್ನು ಜಿತಾರಿ ಇಬ್ರು ಅಪ್ರೂವ್ ಮಾಡಿದ್ದಾನೆ ಈಗಾಗಲೇ. ದುಷ್ಟರನ್ನು ಕೊಂದು ಹಾಕಿಬಿಟ್ಟು, ದುಷ್ಟರು ಕೊಂದು ಹಾಕಿದ್ದಾನೆ, ಬಾಹುಬಲ ಇದೆ, ಎಲ್ಲ ತಿಳಿದಿದ್ದಾನೆ, ಜ್ಞಾನ ಬಲ ಇದೆ. ಅಲ್ಲಿ ನೋಡಕ್ ಹೇಗಿದ್ದಾನೆ? ಅಗ್ರ್ಯ ರೂಪಿಣಂ. ಅಗ್ರ್ಯ ಅಂದ್ರೆ ಶ್ರೇಷ್ಠ, ಶ್ರೇಷ್ಠ ರೂಪವಂತನಾಗಿದ್ದಾನೆ, ಸಾಕ್ಷಾತ್ ಮನ್ಮಥನಾಗಿದ್ದಾನೆ. ಸಮಸ್ತ ಆದ್ರೆ ಇದು ಕೃಷ್ಣ ಹೀಗಿದ್ದಾನೆ. ರುಕ್ಮಿಣಿ ಹೇಗಿದ್ದಾಳೆ? ಸಮಸ್ತ ಯೋಷಿತಾಂಬರ. ಸಮಸ್ತ ಸ್ತ್ರೀಯರಲ್ಲಿ ಸರ್ವಶ್ರೇಷ್ಠ ಸ್ತ್ರೀ ಯಾರು? ಮಹಾಲಕ್ಷ್ಮಿ. ಮತ್ತೆ ವ್ರಜೇತ ರುಕ್ಮಿಣಿ ಧ್ರುವಂ. ಸ್ವಯಂವರಕ್ಕೆ ಹೋದ್ರೆ ಬಂದು ಹಾರ ಹಾಕೇ ಬಿಡ್ತಾರೆ. ಯಾರು ನಮ್ಮ ಹತ್ರ ನೋಡ್ಕೊಡೋ ನೋಡೋದಿಲ್ಲ. ಇವ್ರು ಬಂದಿರೋ ಸ್ವಯಂವರಕ್ಕೆ. ಇದು ಆಕ್ಚುಲಿ ಸ್ವಯಂವರ ಅಲ್ಲದೆ ಏನಾಗ್ತಿದೆ? ಇದು ಮದುವೆನೇ ಆಗಿಬಿಡತ್ತೆ ಹೊರತು ಬರೀ ಸ್ವಯಂವರ ಆಗೋದಿಲ್ಲ. ಆದ್ರೆ ನಮಗದು ಅತ್ಯಂತ ಅನಿಷ್ಟ ಇದೆ. ಅವ್ರ ಪ್ರಕಾರ ಭಾರಿ ಅನಿಷ್ಟ ಇದೆ, ಈಗ ಆಗಬಾರ್ದು. ರುಕ್ಮಿಣಿ ಧ್ರುವಂ. ಆದರೂ ಇದರ ವಿವರಣೆ ಬಹಳ ಹೆಚ್ಚಾಗಿ ರುಕ್ಮಿಣೀಶ್ವರದಲ್ಲಿ ಅದೇ ನೋಡ್ಬೇಕು, ಅದರ ವ್ಯಾಖ್ಯಾನ ಇದ್ದಾಗಿರುತ್ತೆ. ವಯಂಚ ಮಾನ ಸಂಕ್ಷಯಂ ನಿತಾಂತಮಾಪ್ನುಮಸ್ತದಾ ನ ಶಕ್ನುಮೋ ನಿವಾರಿತುಂ ಶರೈರಮಂ ಕಥಂಚನ. ವಯಂಚ ಮಾನ ಸಂಕ್ಷಯಂ ನಿತಾಂತಂ ಆಪ್ನುಮಃ ತದಾ ನಾ ಶಕ್ನುಮಃ ನಿವಾರಿತುಂ ಶರೈಹಿ ಅಮುಂ ಕಥಂಚನ. ಹೋಲಿ ಯುದ್ಧ ಮಾಡಿ ಗೆಲ್ಲೋಣ ಅಂತ ಹೇಳಿದ್ರೆ ಜನ್ಮದಲ್ಲೇ ನಿಮಗೆ ಸಾಧ್ಯ ಇಲ್ಲ ಹೇಳ್ತಾರೆ. ವಯಂನ ಮಾನ ಸಂಕ್ಷಯಂ ನಿತಾಂತಂ ಆಪ್ನುಮಃ ತದಾ. ಕೃಷ್ಣನ ಮರ್ಯಾದೆ ಕಳೆದಕ್ಕೆ ಹೋದ್ರೆ ನಮ್ಮ ಮರ್ಯಾದೆನೇ ಹೋಗುತ್ತೆ. ಮತ್ತೆ ಮಾನ ಸಂಕ್ಷಯಂ ಯಾವ ರೀತಿ? ನಿತಾಂತಂ ಅಂದ್ರೇನೋ ಎಕ್ಸ್ಟ್ರೀಮ್ ಮೋಸ್ಟ್ ಅದು. ಅಂತ ಒಂದು ನಮ್ಮ ಮರ್ಯಾದೆ ಕಳ್ಕೊಂಡ್ಬಿಡ್ತೀವಿ ನಾವು. ಯಾರು ಕಳ್ಕೊಂಡಾಗಿದೆ, ಇನ್ನೊಂದು ಯಾಡ್ ಆಗುತ್ತೆ ಅದಕ್ಕಷ್ಟೇ. ಜಿತಾರಿ ಆಪ್ನುಮಃ ತದಾ. ಅದಕ್ಕೆ ಇದ್ದಕ್ಕಿದ್ದಕ್ಕೆ ಹೋಗ್ಬಾರ್ದು ನಾವೀಗ. ನಶಕ್ತಮೋ ನಿವಾರಿತುಂ ಶರೈರಮುಂ ಕಥಂಚನ. ಆದ್ರಿಂದಾನೇ ನಾವು ಶರೈಹಿ ಬಾಣಗಳಿಂದ ಯುದ್ಧ ಮಾಡಿಬಿಟ್ಟು ಅಮುಂ ಈ ಕೃಷ್ಣನನ್ನ ನಿವಾರಿತುಂ ಬರದೇ ಇರಲ ಮಾಡೋದಕ್ಕೆ ನಶಕ್ನುಮಃ ನಮಗೆ ಶಕ್ತಿ ಇಲ್ಲ. ಕಥಂಚನ ಅಂದ್ರೇನು? ಬೈ ಹುಕ್ ಆರ್ ಕ್ರುಕ್. ಕೃಷ್ಣನನ್ನ ಸರಿಯಾದ ಮಾರ್ಗದಲ್ಲಿ ಸೋಲ್ಸಕ್ಕೂ ಆಗೋದಿಲ್ಲ, ಕೆಟ್ಟ ಮಾರ್ಗದಲ್ಲಿ ಸೋಲ್ಸಕ್ಕೂ ಆಗೋದಿಲ್ಲ. ಯಾತಕ್ಕೆ? ಎಲ್ಲ ಬಲ್ಲವನು. ಏನ್ ಮಾಡಿದ್ರು ಸೋಲ್ ನಮಗೇನೆ. ಏನ್ ಮಾಡ್ತಾರೆ? ಸರಿಯಾದ ದಾರಿಯಲ್ಲಿ ಆಗೋದಿಲ್ಲ, ಕೆಟ್ಟ ಮಾರ್ಗದಲ್ಲಿ ಹೋಗೋಣ ಅಂತ. ಕೃಷ್ಣ ಯಾವ ಮಾರ್ಗದಲ್ಲೂ ಗೆಲ್ಲಕ್ಕಾಗಲ್ಲ. ಯಾಕೆ? ಸಮಸ್ತ ವೇದಿಯವನು, ಎಲ್ಲ ತಿಳಿದವನಾದ್ರಿಂದ ಸಾಧ್ಯವೇ ಇಲ್ಲ. ಆದ್ರೆ ಸ್ವಯಂವರ ಬಿಡಬಾರ್ದು ನಾವೀಗ. ನಮ್ಮ ಧ್ಯೇಯ ಸ್ವಧರ್ಮ ಬಿಡಾಗಿಲ್ಲ. ಆದ್ರೆ ಮಾಡಕ್ ಸಾರಿ ಕಷ್ಟ ಇದೆ. ಏನ್ ಮಾಡೋಣ ಈಗ? ಅಥ ಸ್ವಯಂವರೇ ಯಥಾ ನ ಸಂಗಮೋ ಹರೇರ್ಭವೇ ತಥಾ ವಿಧಾನಮೇವ ನಃ ಸುನೀತಿ ರುಚಿತಾ ಧ್ರುವಂ. ಅತಃ ಸ್ವಯಂವರೇ ನ ಸಂಗಮಃ ಹರೇಃ ಭವೇತ್ ತಥಾ ವಿಧಾನಂ ಏವ ನಃ ಸುನೀತಿ ಊರ್ಜಿತಾ ಧ್ರುವಂ. ಅತಃ ಸ್ವಯಂವರೇ ಯಥಾ. ಆದ್ರಿಂದ ನಾವು ಇಷ್ಟು ಮಾಡೋಣ ಈಗ. ಇನ್ನೇನು ಮಾಡಕ್ ಬರ. ಇಷ್ಟು ಮಾಡಿದ್ರೆ ಸ್ವಲ್ಪ ನಮಗೆ ಯಶಸ್ಸು ಸಿಗಬಹುದು. ಏನದು? ಅವರಿಬ್ರು ಕೂಡ ಸ್ವಯಂವರ ಒಬ್ಬರೊಬ್ಬರು ನೋಡ್ಬಾರ್ದು. ನೋಡ್ಬಿಟ್ರೆ ಏನಾಗತ್ತೆ? ಮದುವೆ ಆಗೇ ಬಿಡ್ತಾರೆ. ಅದಕ್ಕೆ ನೋಡದಂತೆ ನೋಡ್ಕೋಬೇಕು ನಾವು. ಅದಕ್ಕೇನು? ತಥಾ ವಿಧಾನವೇವನಃ ಯಥಾ ನ ಸಂಗಮೋ ಹರೇರ್ಭವೆ.
ಹರಿಗೂ ರುಕ್ಮಿಣಿಗೂ ಸಂಗಮ ಆಗಬಾರ್ದು, ಸಮಾಗಮ ಆಗಬಾರ್ದು, ಒಬ್ಬರೊಬ್ಬರು ನೋಡಬಾರ್ದು. ನೋಡದೆ ಹೋದ್ರೆ ಅವಾಗ ಏನಾಗುತ್ತೆ, ಆಗ ನಾ ಮದುವೆ ಆಗದೇ ಇರೋ ಚಾನ್ಸ್ ಇದೆ. ಅದು ಗ್ಯಾರಂಟಿ ಅಲ್ಲದೆ ಹೋದ್ರೂ ಕೂಡ ಒಂದು ಚಾನ್ಸ್ ಇದೆ. ಅವಾಗ ಏನ್ ಮಾಡೋಣ, ಆ ರೀತಿ ಸುನೀತಿ ರೂಚಿತ ಧ್ರುವಂ, ಅದಕ್ಕೆ ನಾವ್ ಏನ್ ಮಾಡೋಣ ಈಗ, ಒಂದು ಸುನೀತಿ ರಾಜನೀತಿ, ಒಂದು ಏನಾದ್ರು ಒಂದು ತಂತ್ರ ಮಾಡ್ಬೇಕು ನಾವೀಗ. ಅವರಿಬ್ಬರು ನೋಡದಂತೆ, ನೋಡದೇ ಇರುತ್ತೆ ಏನ್ ಮಾಡಬಹುದು ಅಂದ್ರೆ ಯೋಚನೆ ಮಾಡ್ತಾರೆ. ನೋಡಿ ತೀರ್ಮಾನಕ್ಕೆ ಬರ್ತಾರೆ. ಅಥೋರೋ ದ್ವೇಷ ಮಧ್ಯೇಯಮಸ್ಯ ನಃ ಸುಹುಭುಜಾಂ ಸಮಾಗಮೇ ಕ್ವಚಿತ್ ಕದಾಚಿದಾಸನಂ ನ ಚಾಖ್ಯ ಪೂರ್ವಕೋ ವಿಹಿ. ಅತಃ ನಾದೇಯಂ ಅಸ್ಯ ನಃ ಸುಹುಭುಜಾಂ ಸಮಾಗಮೇ ಕ್ವಚಿತ್ ಕದಾಚಿತ್ ಆಸನಂ ನ ಚ ಅರ್ಘ್ಯಪೂರ್ವಕಃ ವಿಧಿ. ಅತ ಆದ್ದರಿಂದ ನಾದೇಯಂ ಅಸ್ಯ ನಃ ಸ್ವಭೂಪುಜಾಂ ಸಮಾಗಮೆ. ಸಮಾಗಮ ಏನ್ ಮಾಡಕ್ ಬಂದ ಕೃಷ್ಣ ಬರ್ತಾನೆ, ಇನ್ನು ಕನ್ಯಾನ ಕರ್ಕೊಂಡ್ ಬಂದಿಲ್ಲ, ಸ್ವಯಂವರದ ಎಲ್ಲ ಪ್ರಿಪರೇಷನ್ ನಡೀತಾ ಇದೆ. ಕೃಷ್ಣನು ಬರ್ತಾನೆ, ನಾವು ಹೋಗ್ತೀವಿ. ಕೃಷ್ಣ ಅಲ್ಲಿದ್ದ ರುಕ್ಮಿಣಿ ಬರ್ತಾಳೆ, ವಿವಾಹ ಆಗಿಬಿಡುತ್ತೆ. ಏನ್ ಮಾಡ್ಬೇಕು, ಬಂದ ಕೃಷ್ಣ ಅಲ್ಲಿ ಇಲ್ದಂತೆ ವಾಪಸ್ ಹೋಗೋ ಮಾಡ್ಬೇಕು. ಗೊತ್ತಾಯ್ತಾ? ಕೃಷ್ಣ ಬಂದದ್ದು ಬಂದ್ಬಿಡ್ತಾರೆ. ಈಗ ಮುಂದೆ ಹೋಗೈತೆ, ಕೃಷ್ಣ ಹೋಗಿ ಆಯ್ತು. ಈಗ ಬಂದ ಅದನ್ನ ತಪ್ಸಕ್ ಆಗೋದು, ಬರೋದನ್ನ ತಪ್ಸಕ್ ಪ್ರಯತ್ನ ಪಟ್ಟರು ಆಗ್ಲಿಲ್ಲ. ಕೃಷ್ಣ ಬಂದು ಕೃಷ್ಣ ಅಲ್ಲಿ ಇರಬಾರ್ದು. ಏನ್ ಮಾಡ್ಬೇಕು, ಎದ್ದು ಹೋಗ್ಬಿಡ್ಬೇಕು. ಯಾವಾಗ ಎದ್ದು ಹೋಗ್ತಾನೆ ಕೃಷ್ಣ ಅಂದ್ರೆ, ಅಥೋನ ದೇಯಮಸ್ಯ ನಹ ಸುಭೂಭುಜಾಂ ಸಾವ. ಅವೆಲ್ಲ ರಾಜರುಗಳು. ಕೃಷ್ಣನ್ ಏನ್ ಕೊಡಬಾರ್ದು, ಯಾವ ರೀತಿ ಗೌರವವನ್ನು ಕೊಡಬಾರ್ದು, ಏನೇನು ಗೌರವ ಕೊಡಬಾರ್ದು. ಮುಖ್ಯ ಏನ್ ಕೊಡಬಾರ್ದು ಅಂದ್ರೆ ಕ್ವಚಿತ್ ಕದಾಚಿದಾಸನ, ಅಥವಾ ಒಂದು ಪೀಠ ಕೂಡ ಕೊಡಬಾರ್ದು. ಕೂಡ್ಲಿಕ್ಕೆ ಫುಲ್ ಇರ್ಬೇಕು, ಎಲ್ಲೋட ಜಾಗ ಇಲ್ಲ. ಇಲ್ಲೋದೇ ಫುಲ್ 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 ಅಂತ ಇವ್ರು ಕಚ್ಚೀಫ್ ಹಾಕೋದು, ಯಾರು ಬರ್ತಾರೆ ಅಂತೇಳಿ. ಯಾರು ಸಿಗ್ಲಿಲ್ಲ, ಅದನ್ನು ಕಚ್ಚೀಫ್ ಹಾಕ್ಬಿಟ್ರೆ ಆಯ್ತು. ಇರೋರು ನಂಬರ್ ಬರ್ತಾರೆ ಯಾರು ಅಂತ. ಅದು ಟೆಕ್ನಿಕ್ ಆಗೇತಾರೆ, ಬರ್ಲಿ ಬಿಟ್ಟು ಹಾಕ್ಬಿಟ್ಟಿರ್ತಾರೆ ಎಷ್ಟೊಂದು. ಭಾರಿ ತಪ್ಪದು. ಇದೆಲ್ಲ ಬಿಲ್ ಟೆಕ್ನಿಕ್ ಇದು, ಯಾರು ಜರಾಸಂಧ ಕಾಲದಿಂದ ಬಂದ ಪದ್ಧತಿ ಅದು. ಕ್ವಚಿತ್ ಕದಾಚಿತ್ ಆಸನಂ ನಚ ಅರ್ಘ್ಯಪೂರ್ವಕೋ ವಿಹಿ. ಬಂದವರಿಗೆ ಅರ್ಘ್ಯಪಾದ್ಯ ಕೊಡ್ಬೇಕಲ್ಲ, ಯಾವುದು ಕೊಡಬಾರ್ದು. ಆಸನ ಸಮರ್ಪಯಾಮೇ ಇಲ್ಲ, ಅರ್ಘ್ಯಂ ಸಮರ್ಪಯ ಯಾವುದು ಇಲ್ಲೇ ಇಲ್ಲ. ಏನಾಗ ಅವ್ ಜರಾಸಂಧ ಪಾಪ ಏನ್ ಮಾಡದ, ಪ್ಲಾನ್ ಮಾಡ್ದ. ನಮ್ಮ ಜನ ಮಾಡ್ತಿದ್ದಾರೆ, ಪ್ರಾಕ್ಟಿಕಲಿ ಮಾಡ್ತಿದ್ದಾರೆ. ದೇವರಿಗೆ ಪೀಠ ಪೂಜೆ ಮಾಡಿದ್ರೆ ತಾನೆ. ಪೂಜೆ ಮಾಡಿದ್ರೆ ಏನಾಗ್ತಾನೆ ದೇವರು ಅವ್ರ ಪ್ರಕಾರ ಹೋಗ್ತಾರೆ. ಕೃಷ್ಣ ಹೋಗಿ ಆಗಿದೆ ಅಂತ ಮನೆಗಳಲ್ಲಿ ಇರೋದು, ಸನ್ನಿಧಾನ ಇಲ್ಲ ಈಗ. ಯಾತಕ್ಕಿಲ್ಲ, ಪೂಜೆ ಬಿಟ್ಟು ಅರ್ಘ್ಯಾದಿಗಳನ್ನು ಕೊಡಬಾರದು ಅಂದ್ರೆ ಪೂಜೆ ಮಾಡಬಾರದು ಅಂತ ಅರ್ಥ. ಪೂಜೆಗೆ ಏನರ್ಥ, ಅರ್ಘ್ಯಾದಿ ಷೋಡಶೋಪಚಾರ ಕೊಡೋದೇ ಪೂಜೆ ಅಂತ ಕರೀತಾರೆ. ಮಾಡಬಾರದು ಎಂಬ ಕಾನ್ಸೆಪ್ಟ್ ಇವ್ರದ್ದು. ಇಲ್ಲಿ ಯೋಚನೆ ಮಾಡಿ ನಮ್ಮ ಜನ ಪ್ರಾಕ್ಟಿಕಲಿ ಮಾಡಿ ಆಗಿದೆ ಈಗಾಗಲೇ. ಎಷ್ಟು ಅನ್ಯಾಯ, ಅದು ಕೇಳ್ಕೊಡ್ಬೇಕು. ಎಂದು ಈ ಜರಾಸಂಧ ಮಾಡಬಾರದು, ದೇವ್ರು ಬಿಟ್ಟು ಹೋಗ್ತಾನೆ. ಯಾತಕ್ ಬಿಟ್ಟು ಹೋಗ್ತಾನೆ ಅಂತ ಪ್ರಶ್ನೆ. ನಚಾಸ್ಯತಿ ಕ್ಷಿತೌ ಕ್ವಚಿತ್ ವಿಮಾನಿತ ಪೂರ್ವೋಹಿನಃ ವರಾಸನಸ್ಥಪು ಭುಜಾಂ ಸಮಾನಿತೋ ಹಿ ದೈವತೈಃ. ನಚ ಅಸ್ಯತಿ ಕ್ಷಿತೌ ಕ್ವಚಿತ್ ವಿಮಾನಿತಃ ಪುರಃ ಹಿ ನಃ ವರಾಸನಸ್ಥ ಭೂಭುಜಾಂ ಸಹ ಮಾನಿತಃ ಹಿ ದೇವತೈಃ. ಇನ್ನೇನ್ ಮಾಡ್ಬೋದು, ಕೃಷ್ಣ ನೆಲದ ಮೇಲೆ ಕೊಡ್ಬೋದು ಅಂತ ತಿಳ್ಕೊಂಬ. ಒಂದು ಪೀಠ ಇಲ್ಲ, ನೆಲದ ಮೇಲೆ ದೇವ್ರು ಕೊಡ್ತಾನೋ, ಕೊಡೋದಿಲ್ಲ. ಕೃಷ್ಣ ನೆಲದ ಮೇಲೆ ಕೊಡೋದಿಲ್ಲ. ಯಾತಕ್ಕೆ, ನಚ ಅಸ್ಯತಿ ಕ್ಷಿತೌ ವಿಮಾನಿತಃ. ನಮ್ಮಿಂದ ವಿಮಾನಿತ, ಸನ್ಮಾನಿತ ಅಲ್ಲ, ವಿಮಾನಿತ. ವಿಮಾನ ಅವಮಾನ, ಸನ್ಮಾನಿತ ಗೌರವ, ವಿಮಾನಿತ ಅಗೌರವ. ನಮ್ಮ ಅಗೌರವಿಸಲ್ಪಟ್ಟ ಕೃಷ್ಣ, ಅದು ಎಲ್ಲರ ಎದುರಿಗೆ ಅವಮಾನ. ಎರಡು ರೀತಿ, ಯಾರೋ ಬಿಡ್ತಾರೆ, ಕೆಲವರು ಆ ಕಡೆ ನೋಡ್ತಾರೆ, ಯಾರು ನೋಡೋದಿಲ್ಲ, ಖುಷಿಯಿಂದ ಹೋಗ್ಬಿಡುದು. ಯಾತಕ್ಕೆ, ಸದ್ಯ ಮರ್ಯಾದೆ ಉಳಿತು ಅಂತೇಳಿ. ಅವ ಏನು ಪೆಟ್ಟ ಆಗಿದ್ರು ಸುಮ್ಮನೆ ಹೋಗ್ಬಿಡ್ತಾರೆ, ಯಾಕಂದ್ರೆ ಯಾರು ನೋಡ್ಲಿಲ್ಲ ಪುಣ್ಯ. ಅವನಿಗೆ ಆಕ್ಚುಲಿ ಬಿಡ್ಡ ಪೆಟ್ಟಿಗಿಂತ ಅವಮಾನದ ಪೆಟ್ಟು ಜಾಸ್ತಿ ಇರುತ್ತೆ. ಅಕಸ್ಮಾತ್ ನೋಡಿಬಿಟ್ರೆ ಏನೂ ಆಗಿಲ್ಲ ಅವನಿಗೆ, ನೋಡ್ಬಿಟ್ರೆ ಭಾರಿ ಓಡಾಡ್ತಾರೆ, ಯಾಕಂದ್ರೆ ಮರ್ಯಾದೆ ಹೋಯ್ತಲ್ಲ ಅಂತ. ಮನುಷ್ಯನ ಸೈಕಾಲಜಿ ಅದು. ಕೃಷ್ಣ ಏನ್ ಮಾಡ್ತಾನೆ, ಈಗ ಹೋಗ್ಬಿಡ್ತಾರ ಅಲ್ಲಿಂದ. ವರಾಸನಸ್ಥ ಭೂಭುಜಾಂ ಮಾನಿತೋ ಹಿ ದೈವತೈಹಿ. ನಾವೆಲ್ಲ ಇಲ್ಲಿ ಕೂತಿರ್ತೇವೆ ದೊಡ್ಡ ದೊಡ್ಡ ಪೀಠಗಳ ಮೇಲೆ, ಸಿಂಹಾಸನ ಮೇಲೆ. ಅವನಿಗೇನೋ ನೆಲ ಸಾಧ್ಯ ಇಲ್ಲ ಕೂಡೋದು, ಹಾಗೆಲ್ಲ ಕೂಡ. ಯಾತಕ್ಕೆ, ಮಾನಿತೋ ಹಿ ದೈವತೈ. ದೇವತೆಗಳು ಗೌರವ ಕೊಡ್ತಾರೆ ಕೃಷ್ಣನಿಗೆ. ಅಂಥವ್ರು ಇಂಥ ಅವಮಾನ ಸಹಿಸ್ತಾನ, ಎದ್ದೋ ಬಿಡ್ತಾನೆ. ಆಮೇಲೆ ಸ್ವಯಂವರ ಮಾಡಿಬಿಡೋದು ನಾವು. ಎಷ್ಟು ಮೂರ್ಖರಿದ್ದಾರೆ ಅಂದ್ರೆ, ಒದ್ದು ಕೊಡ್ತಾರೆ ಅಂತ ಹೇಳಕ್ ಬರೋದಿಲ್ಲ, ಇದೆಲ್ಲ ಓಲ್ಸಿ ಕೊಡ್ತಾರೆ. ಸಿಂಹ ಬಂದ್ರೆ ಜಾಗ ಕೊಡೋ ಏನರ್ಥ, ಎಲ್ಲ ಸೀಟ್ ಫುಲ್, ಎಲ್ಲ ಚಿಕ್ಕಿಗಳು ಮೀಟಿಂಗ್ ಮಾಡಿದ್ರು ಸಿಂಹಕ್ಕೆ ಜಾಗ ಕೊಡಬಾರದು ಅಂತ ಹೇಳಿ. ಸಿಂಹ ಬಂದು ಎಲ್ಲ ಒಬ್ಬರು ಎಲ್ಲ ಓಡೋಗಿರುತ್ತಾನೆ, ಎಲ್ಲ ಸದ ಅವರಿಗೆ. ನರಸಿಂಹ ಆಯ್ತಾ, ಸಾಮಾನ್ಯರಲ್ಲ. ಅದು ಎಷ್ಟು ಪೂರ್ತಿಕ್ಕಿಗೆ ಅಂದ್ರೆ ಸಾಕ್ಷಿ. ಇವತ್ತು ಪೂರ್ತಿಗೆ ನಡೆದಿರೋದು ಹಾಗೆ ಎಲ್ಲ ಇದೆ ನಮಗೆ. ಎಷ್ಟು ಸುಖವಾಗಿದ್ದೀವಿ, ದೇವರೇ ಇಲ್ಲ, ಏನ್ ಸುಖವಾಗಿರ್ತೀರಿ. ನಮ್ ಜನ ಏನ್ ಮಾಡಿ ನೋಡಿ, ಮನೆ ಇದೆ, ಇದಿದೆ, ಎವ್ರಿಥಿಂಗ್ ಇಸ್ ದೇ. ಮಕ್ಕಳು ಅಲ್ಲಿದ್ದಾರೆ, ನಾಟ್ ರೀಸಬಲ್, ಸುಖವಾಗಿದ್ದು ಬಿಟ್ಟಿದ್ದಾರೆ ಅವರು. ಅದು ಎಷ್ಟು ಸುಖವಾಗಿ, ಏನ್ ಸುಖ ಅದು, ಸುಖ ಅಂತ ಯಾರು ಕರೀತಾರೆ. ಮುಖ್ಯ ದೇವರೇ ಇಲ್ಲ ನಿಮಗೆ.
ಆದ್ದರಿಂದ ಏನಿಲ್ಲ, ಏನು ಪ್ರಯತ್ನ ಹೇಳಿ ಅಷ್ಟೇ. ನಾವು ಸುಖದ ಕಾನ್ಸೆಪ್ಟೇ ಗೊತ್ತಿಲ್ಲ ಜನಗಳಿಗೆ. ಪ್ರಯತ್ನ ಮಾಡೋದು ಹಾಳಾಗೋಗ್ಲಿ, ಆಮೇಲೆ ಸುಖದ ಏನಂತ ಗೊತ್ತಾಗ್ಬೇಕಲ್ಲ ಫಸ್ಟ್, ಅದೇ ಗೊತ್ತಿಲ್ಲ. ನಶಾಚ್ಯತಿ ಕ್ಷಿತೌ ಕ್ವಚಿತ್ ವಿಮಾನಿತ ಪುರೋಹಿನಃ ವರಾಸನಸ್ಥ ಭೂಭುಜಾಂ ಸಮ. ನೋಡೋದಕ್ಕೆ ಇದೆಲ್ಲ ಏನೋ ಪರದಾಗ ಕಾಣಿಸುತ್ತೆ. ಸರಿಯಾಗಿ ನೋಡ್ತಾ ಹೋದ್ರೆ ಜಗತ್ತಿನ ಸ್ಥಿತಿ ಹೇಗಿದೆ ಅಂತ ಆಚಾರ್ಯ ಹೇಳ್ತಾ ಹೋಗ್ತಾರೆ. ಹರಿದ್ವೇಷಗಳು ಯಾವ ರೀತಿ ಬದುಕ್ತಾರೆ, ಸುಖದ ಕಲ್ಪನೆ ಇಲ್ಲದೆ ಅಪಾರ್ಥ ಮಾಡ್ಕೋತಾರೆ. ಹೇಳಿದ್ರೆ ಹೊರಗಿನ ಸುಖ ಸುಖ ಅಲ್ಲ. ಫಸ್ಟ್ ಆಫ್ ಆಲ್ ಹೊರಗಿನ ಸುಖ ರಾಜ್ಯ ಭೋಗನೇ ಆಗಿರಲಿ, ಏನಲ್ಲ ಅದು ಶಾಶ್ವತ ಅಲ್ಲ. ಹೊರಗಿಂದದ್ದು ಏಹಿ ಸಂಸ್ಪರ್ಶಜ ಭೋಗಾ ದುಃಖ ಯೋನಯ ಏವತೆ, ಒಪ್ಪಲೇಬಾರದು. ಅದು ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಗೊತ್ತಾಯ್ತಾ? ಬುಧಃ ಜ್ಞಾನಿ. ಅದು ಎಷ್ಟೋ ಜನ ಇದ್ದಾರ ಬುದ್ಧಿ ಇಲ್ಲ ಅಂತ ಅರ್ಥ. ಇವತ್ತು ನೋಡ್ತಾ ಎಲ್ಲ ಗುಟ್ಟು ಕುಂತಿದ್ದಾರೆ, ಹೊತ್ತು ಇನ್ನೊಬ್ಬರು ಏನ್ ಮಾಡ್ತಿದ್ದಾರೆ, ಡಸ್ಟ್ಬಿನ್ ಅಲ್ಲಿ ಹುಡುಕ್ತಾ ಇದ್ದಾರೆ ಎಂಜಿನಿಯರ್ಗಳನ್ನ. ಇವನಿಗೆ ಹಸಿವಾಗಿದೆ, ಆ ಕಡೆ ನೋಡ್ಕೊಂಡು ನೋಡೋದಿಲ್ಲ. ಯಾತಕ್ಕೆ? ಹುಡ್ದವ್ರು ಅವ್ರ ಗಲಾಟೆಗಳು ಆರಿಸ್ತಿರ್ತಾರೆ. ನನಗೆ ಬೇಕು ಅಂತ ಆರಿಸ್ತಾ ಇರ್ತಾರೆ. ಇದು ನಾನು ಹೋಗ್ತೇನೆ ಅಂತ ಹೋಗೋದಿಲ್ಲ. ಯಾತಕ್ಕೆ? ಇವನು ಅದು ಹೇಯ ಅಂತ ಗೊತ್ತು ಇವನಿಗೆ, ಅಸಹ್ಯ, ಅದು ಗೊತ್ತಿಲ್ಲ ಅವರಿಗೆ. ಇವತ್ತು ಹಾಗಾಗಿ ಲೌಕಿಕ ಸುಖಕ್ಕೋಸ್ಕರ ಏನು ಕಾಂಪಿಟೇಷನ್ ಮಾಡ್ತಾರೆ, ಅದು ಡಸ್ಟ್ಬಿನ್ ನಲ್ಲಿ ಹುಡುಕಾಗುತ್ತೆ ಅಷ್ಟೇ. ಏನು ಸುಖ ಅಲ್ಲ. ಸುಖ ಇರೋದು ಎಲ್ಲಿದೆ? ಇವ್ರು ಕೊಡ್ಬೇಕಾದ್ರೆ ಕೊಡ್ಬೇಕಾದ್ರೆ ದೇವ್ರು ಅದಕ್ಕೆ ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ. ದೇವ್ರು ನಮ್ಮ ತೊಡಗಿರೋ ಸುಖ ಹೊರಗೆ ತರೋದು ಯಾರ ಕೈಯಲ್ಲಿ ಸಾಧ್ಯ? ದೇವರಿಗೆ ಮಾತ್ರ ಸಾಧ್ಯ. ನಶಾಸ್ಯತಿ ಕ್ಷಿತವು ಕ್ವಚಿತ್. ಇವತ್ತು ಸುಖದ ಕಲ್ಪನೆ ಜನಕ್ಕೆ ಇಲ್ಲೇ ಇಲ್ಲ. ನಿಜವಾದ ಸುಖದ ಕಾನ್ಸೆಪ್ಟೇ ಗೊತ್ತಿಲ್ಲ. ಏನೋ ಹೋದ ಅವರು ಮೀರಿಸ್ಬಿಟ್ಟ, ಅದು ಸುಖ ಇದು ಸುಖ, ಏನೇನೋ ಕಲ್ಪನೆಗಳು. ನಿಜವಾದ ಸುಖ ಯಾವುದು ಯೋಚನೆ ಮಾಡಿ ಟೈಮ್ ಕೂಡ ಇಲ್ಲ ಯಾರಿಗೂ ಕೂಡ. ಈಗ ಯಾರಿಗೂ ಬಿಡಿ ಬಿಡಿದ ಬಹಳ ಬಿಜಿ ಇದ್ದೀವಿ ಹೋಗಿ ಅಂತ ಕಳಿಸ್ಬಿಡುತ್ತೆ. ಏನಾಗತ್ತೆ ಯೋಚನೆ ಮಾಡಿ, ಸ್ವಲ್ಪ ಹೊತ್ತು ಯೋಚನೆ ಮಾಡೋದಿಲ್ಲ ಯಾರು. ಸ ದರ್ಪಮಾನ ಸಂಯುತ ಕೃಥಾ ಪ್ರಯಾಸ್ಯತಿ ಧ್ರುವಂ ಪುರೀಂ ಸ್ವಕಾಂ ತಥೋ ವಯಂ ವಿಧೇಮ ಚ ಸ್ವಯಂ ವರಂ. ಸಹ ದರ್ಪಮಾನ ಸಂಯುತ ಕೃಥಾ ಪ್ರಯಾಸ್ಯತಿ ಧ್ರುವಂ ಪುರೀಂ ಸ್ವಕಾಂ ತತಃ ವಯಂ ವಿಧೇಮ ಚ ಸ್ವಯಂ ವರಂ. ಸಹ ದರ್ಪಮಾನ ಸಂಯುತ. ಒಂದ್ ಕಡೆಗೆ ದರ್ಪ ಇದೆ ಕೃಷ್ಣನಿಗೆ, ಮಾನ ಇದೆ. ಅವನಿಗೆ ಅವಮಾನ ಸುಮ್ಮನೆ ಇರ್ತಾನ? ಸಿಟ್ಟು ಹೋಗ್ಬಿಡ್ತಾನೆ ಆ ಕಡೆಗೆ. ಕೃಥಾ ಪ್ರಯಾಸ್ಯತಿ, ಬರೀ ಯಾಸ್ಯತಿ ಅಲ್ಲ, ಹೊಟ್ಟೋಗ್ಬಿಡ್ತಾರೆ. ಅಂದ್ರೇನು? ಸೀದಾ ದ್ವಾರಕ್ಕೆ ವಾಪಸ್ ಹೋಗ್ಬಿಡ್ತಾರೆ. ನಮಗೆ ರಿಸ್ಕೇ ಇರೋದಿಲ್ಲ. ಧ್ರುವಂ ನಿಶ್ಚಿತ. ಪುರೀಂ ಸ್ವಕಾಂ ತಥೋ ವಯಂ, ಸ್ವಕಾಂ ಪುರೀಂ ಪ್ರಯಾಸ್ಯತಿ, ಅದನ್ನು ಪಟ್ಟಣಕ್ಕೆ ವಾಪಸ್ ಹೋಗ್ಬಿಡ್ತಾರೆ. ತಥೋ ವಯಂ ವಿಧೇಮಚ ಸ್ವಯಂ ವರಂ. ಆಗ ನಿಶ್ಚಿಂತೆಯಾಗಿ ಏನ್ ಮಾಡ್ಬೋದು ನಾವು? ಸ್ವಯಂವರ ಮಾಡ್ಬೋದು. ಎಷ್ಟು ಮೂರ್ಖರು ಅಂದ್ರೆ, ಇವ್ರು ಹೇಳಿದ ಬೇರೆ ಕಲ್ಲು ಹೋಗೋದು ಗ್ಯಾರಂಟಿ ಸೂರ್ಯ ಬೀಳುತ್ತೆ ಅಂತ ಹೊಡೆದ್ರೆ ತಲೆ ಹೊಡ್ಕತ್ತೀವಿ ಜ್ಞಾನ ಇಲ್ಲ ಅಂತ ಯೋಚನೆ ಮಾಡ್ತಿದ್ದ. ಇತಿಸ್ವ ಸರ್ವಭೂಭುಜ ವಿನಿಶ್ಚಯಂ ಸ ಕೌಶಿಕಃ ಕ್ರಥಃ ಅವಗಮ್ಯ ಭೀಷ್ಮಕಾನುಜ ಅಭ್ಯಯಾತ್ ಹರಿಂ ಧೃತಂ. ಯಾವೊಂದು ಶಿಷ್ಟ ಅವ್ರ ತೀರ್ಮಾನ ಆಯ್ತು ಮೀಟಿಂಗ್. ಒಟ್ಟಿದು ಏನಾಯ್ತು ತೀರ್ಮಾನ ಇಷ್ಟು ತಗೊಂಡ್ರು. ರೆಸಲ್ಯೂಷನ್ ಆಫ್ ದೇರ್ ಮೀಟಿಂಗ್ ಇಷ್ಟಿತ್ತು. ಏನಾಯ್ತು ಆ ಸಮಯದಲ್ಲಿ? ಇತಿಸ್ವ ಸರ್ವಭೂಭೃತಾಂ ವಿನಿಶ್ಚಯಂ ಸ ಕೈಸಿಕ. ಕೌಶಿಕ ಅಂತ ಓದ್ಬಾರ್ದು ಮತ್ತೆ, ಕೈಸಿಕ. ಕೈಸಿಕ ಬೇರೆ, ಕೌಶಿಕ ಬೇರೆ. ಕ್ರಥಃ ಅವಗಮ್ಯ, ಇದನ್ನ ಕೌಶಿಕ ಅಂತ ಓದೋದು, ಅದನ್ನ ಕಥಾ ಅಂತ ಓದೋದು. ಕ್ರಥದ ಕಥೆ ಕೇಳಿ ಅಭ್ಯಾಸ ಇರುತ್ತೆ ನಮಗೆ. ಅದು ಕಥೆ ಅಂತ ಅನ್ನೋದು, ಕೌಶಿಕ ಅಂತ ಅನ್ನೋದು. ಹಾಗೆ ಮಾಡಬಾರ್ದು. ಸ ಕೈಸಿಕ ಕ್ರಥಃ ಆಜಗಾಮ ಅವಗಮ್ಯ ಭೀಷ್ಮಕಾನುಜ ಅಭ್ಯಯಾತ್ ಹರಿಂ ಧೃತಂ. ಅಲ್ಲಿ ಇಬ್ಬರಿದ್ರು ಈ ಮೀಟಿಂಗ್ನೊಳಗೆ. ಕ್ರಥ ಅಂತ ಒಬ್ಬ, ಕೈಸಿಕ ಅಂತ ಒಬ್ಬ. ಅವರಿಬ್ರು ಯಾರವರು? ಭೀಷ್ಮಕ ರಾಜರ ತಮ್ಮಂದರು. ಗೊತ್ತಾಯ್ತಾ? ಅನುಜಃ ಅಂತ ಹೇಳಿದ್ರು. ಇಬ್ರು ತಮ್ಮಂದರು. ಅದಕ್ಕೆ ದೊಡ್ಡವನು ರಾಜ ಆಗಿದ್ದ, ಭೀಷ್ಮಕ ರಾಜ ಆಗಿದ್ದ. ಇವರಿಬ್ಬರು ಕೇಳಿಸಿಕೊಂಡ್ರು, ಇಬ್ರು ಕೇಳಿಸಿಕೊಂಡ್ರು. ಪ್ರಧಾನ ಯಾರು ಅದರೊಳಗೆ? ಸಕೈಸಿಕ ಕ್ರಥ. ಕ್ರಥ ಕೈಸಿಕ ಇಬ್ರು ಕೇಳಿಸಿಕೊಂಡ್ರು, ಅಣ್ಣ ತಮ್ಮ ಅವರು ಕೂಡ ಕೇಳಿಸ್ಕೊಂಡು ಹೊರಟ್ರು. ಭೀಷ್ಮಕಾನುಜ ಅಭ್ಯಯಾತ್ ಹರಿಂ ಧೃತಂ. ಅಲ್ಲಿ ಏನ್ ಮಾಡಿದ ಕೂಡ್ಲೇನೆ ಕೃಷ್ಣನ ಹತ್ರ ಹೋದ್ರು. ಇಬ್ರು ಸಾತ್ವಿಕರು, ಗೊತ್ತಾಯ್ತಾ? ಇಬ್ರು ಸಾತ್ವಿಕರಾದ್ರಿಂದ ಅವ್ರಿಗೆ ಏನಾಗ್ಲಿಲ್ಲ, ಸಹಿಸ್ಲಕ್ಕಾಗ್ಲಿಲ್ಲ. ಈ ಯೋಜನೆ ಹೇಳಕ್ ಹೋದ್ರು. ಅನ್ನದಲ್ಲಿ ವಿಷ ಹಾಕಿದ್ದಾರೆ ಭೀಮಸೇನ ಅಂತ ಯೂತ್ಸ್ ಹೇಳಕ್ ಹೋದ್ನಲ್ಲ, ಹಾಗೆ ಯೂತ್ಸು ಜೀವೋತ್ತಮರು ಹೇಳಕ್ ಹೋದ, ಇವ್ರು ಸರ್ವೋತ್ತಮರು ಹೇಳಕ್ ಹೋದ. ಆಕ್ಚುಲಿ ಇವ್ರು ಹೇಳೋದ್ ನೆಸಿಟಿ ಅವ್ರಿಗಿಲ್ಲ. ಅದಕ್ಕೆ ಯಾರೋ ಕಲ್ಲೇ ಮಣ್ಣು ಬರುತ್ತೆ ಹುಷಾರಾಗಿರೋ ಅಂತ ಹೇಳ್ಬೇಕ ಕಲ್ಲಿಗೆ, ಹೊಡಿಯಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ. ಆತರ ತಮ್ಮ ಕೆಲಸ ತಾವು ಮಾಡಿದ್ರು ಅಷ್ಟೇ. ನಮಗೇನಂತ ಏನ್ ಅನ್ಕೋಬಾರ್ದು ಯಾವಾಗಲೂ ಕೂಡ. ಹಾಗೆ ಆಗತ್ತೆ ಅಂತೇಳಿ ಕೂಡ ನಮ್ಮ ಕೆಲಸ ನಾವು ಅದೇ ಸ್ವಧರ್ಮ ಏನಿದೆ ಅದು ಸ್ವಧರ್ಮ. ವಿಷಯ ಗೊತ್ತಾದಾಗ ಅವ್ರು ಸಮಸ್ತ ಸಮರ್ಥರಾಗಿದ್ರು ಕೂಡ ಏನ್ ಮಾಡ್ಬೇಕು ನಾವು? ಅದಕ್ಕೆ ಒಂದು ಎಚ್ಚರಿಕೆ ಕೊಡಬೇಕು. ಅದು ನಮ್ಮ ಕರ್ತ. ಅಷ್ಟಕ್ಕೆ ಪುಣ್ಯ ಬರುತ್ತೆ ಯಾವಾಗ.
ಹಾಗೂ ಗೊತ್ತಿದೆ ಅಂತ ಬಿಡ್ಲಕ್ಕೆ ಹೋಗ್ಬಾರ್ದು. ಭೀಷ್ಮಕಾನುಜ ಅದೇ ರೀತಿಯೇ ಆ ರಾಹು ಕೇತು ಬಂತಾರೆ ಪ್ರಸಂಗ. ರಾಹು ಅಮೃತ ಕುಡಿತಿದ್ದಾನೆ, ಸೂರ್ಯಚಂದ್ರ ತೋರಿಸಿದ್ರು. ದೇವರಿಗೆ ವಿಶ್ವತ ಅವರೊಳಗಿರೋದೇ ಕೃಷ್ಣ, ನಿಂತು ಬೆಳಕು ಕೊಡೋದೇ ದೇವರು. ತಮ್ಮ ಕರ್ತವ್ಯ ತಾವು ಮಾಡಿದ್ರು ಅಂತ ಅರ್ಥ. ಅವ್ರ ಕರ್ತವ್ಯ ಕೂಡ ಹೌದು. ಏನಾಗಿದೆ ರಿಪೋರ್ಟ್ ಕೊಡ್ಬೇಕಾದ ಕರ್ತವ್ಯ ಅವ್ರು. ನೀವೇ ತಿಳಿದುಕೊಟ್ರೆ ಅಂತ ಹೇಳಾಗಿಲ್ಲ. ಮೇಲಿನವರಿಗೆ ರಿಪೋರ್ಟ್ ಒಪ್ಪಿಸ್ತಾನೆ ಇರ್ಬೇಕು ಯಾವಾಗಲೂ ಕೂಡ. ಆ ಕೆಲಸ ಮಾಡಿದ್ರು. ಇದು ದೊಡ್ಡವರಿರೋ ಅಜ್ಞಾನದ ಯೋಚನೆ ಅಲ್ಲ, ತಮ್ಮ ಕರ್ತವ್ಯದ ಯೋಚನೆ. ಕ್ರಥೋ ಅವಗಮ್ಯ ಭೀಷ್ಮಕಾನುಜ ಅಭ್ಯಯಾತ್ ಹರಿಂ ಧೃತಂ. ಜೋರಾಗಿ ಹೋದ. ತಡ ಇವರು ಕೆಟ್ಟ ಯೋಜನೆ ಮಾಡಿದ ತಿಳಿಸಕ್ಕೋಸ್ಕರ ನಿಧಾನವಾಗಿ ಹೋಗ್ಲಿಲ್ಲ. ಧೃತಂ ಬಹಳ ವೇಗದಿಂದ ಹೊರಟ. ಪ್ರಣಮ್ಯ ಪಾದ ಪದ್ಮಯೋ ನಿಜಂ ಗೃಹಂ ಪ್ರವೇಶ್ಯ ಚ ಸಹಾಸನಂ ಪ್ರದಾಯತೌ ಪ್ರಚಕ್ರತುರ್ವರಾರ್ಚನಂ. ಪ್ರಣಮ್ಯ ಪಾದ ಪದ್ಮಯೋ ನಿಜಂ ಗೃಹಂ ಪ್ರವೇಶ್ಯ ಚ ಮಹಾಸನಂ ಪ್ರದಾಯತೌ ಪ್ರಚಕ್ರತು ವರಾರ್ಚನಂ. ಪ್ರಣಮ್ಯ ಪಾದ ಪದ್ಮಯೋ ರೆಕಾರ್ಡ್ ಆಗ್ತಿದ್ಯಾ? ಆಗ್ತದೆ. ಪ್ರಣಮ್ಯ ಪಾದ ಪದ್ಮಯೋ ಕೃಷ್ಣನ ಹತ್ರ ಹೋಗಿ ನಮಸ್ಕಾರ ಮಾಡಿದ್ರು. ಮೊದಲು ಕೃಷ್ಣ ಆಕ್ಚುಲಿ ವಯಸ್ಸಿನಲ್ಲಿ ಇವರೇ ದೊಡ್ಡವರು. ಕೃಷ್ಣ ಸರ್ವೋತ್ತ ನಾಯರ ದೇವರು ಅಂತ ಗೊತ್ತು, ನಮಸ್ಕಾರ ಮಾಡಿ. ಆಮೇಲೆ ನಿಜಂ ಗೃಹಂ ಪ್ರವೇಶಿತ, ತಮ್ಮನೆ ಕರ್ಕೊಂಡು ಹೋದ್ರು. ಎಷ್ಟು ಪ್ಲಾನ್ ಮಾಡಿದಾರಲ್ಲ, ತಮ್ಮನೆ ಕರ್ಕೊಂಡು ಹೋಗಿಬಿಟ್ಟು ಮಹಾಸನಂ ಪ್ರದಾಯ, ಒಳ್ಳೆ ಪೀಠ ಕೊಟ್ಟು ಕೃಷ್ಣನಿಗೆ ಪ್ರಚಕ್ರ ವರ ದೊಡ್ಡ ಪೂಜೆನೆ ಮಾಡಿ ವರಾರ್ಚನಂ ಪ್ರಚಕ್ರದು. ಎಷ್ಟು ಬುದ್ಧಿ ಇದೆ ನೋಡಿ. ಅವಮಾನ ಮಾಡಕ್ಕೆ ಇವ್ರು ಕಾಯ್ತಾ ಇದ್ರೆ ಎಲ್ಲ ಏನೇನು ಕೊಡಬಾರ್ದು ಅನ್ಕೊಂಡಿದ್ರು ಅದಿಷ್ಟು ಕೊಟ್ಟರು ಪೂಜೆ ಮಾಡಿ. ಇದರಿಂದ ಅರ್ಥ ಏನು, ಯಾರೋ ಪೂಜೆ ಬಿಡ್ತಾರೆ ಅಂತ ನಾವು ಬಿಡ್ಲಕ್ಕೆ ಹೋಗ್ಬಾರ್ದು. ನಮ್ಮ ಕೆಲಸ ಏನದು? ತುಂಬಾ ಜನ ಇವತ್ತು ಯಾರು ಪೂಜೆ ಮಾಡ್ತಾರೆ, ಯಾರು ಸಂಧ್ಯಾವನೆ ಮಾಡ್ತಾರೆ, ಈ ರೀತಿ ವಾದ ಮಾಡ್ತಾ ಕೂತ್ಕೊಂಡ್ರೆ ಯಾರು ಸತ್ಯ ಹೇಳ್ತಾರೆ ಅದೇ ವಾದ ಬಂದಿರದೆ. ಯಾರು ಭ್ರಷ್ಟಾಚಾರ ಮಾಡೋದಿಲ್ಲ, ತಪ್ಪದು. ಅವ್ರು ಮಾಡ್ತಾ ಇರ್ತಾರೆ, ನಾವು ಮಾಡೋದ್ರೆ ಅವ್ರು ಹಾಡಾಗ್ತಾರೆ, ನೀವು ಹಾಡಾಗ್ತೀರಿ ಅಷ್ಟೇ ಹೊರತು ಅದು ಉತ್ತರ ಅಲ್ಲ ಮಾಡೋದು. ಇದು ತಮ್ಮ ಕೆಲಸ ತಾವು ಮಾಡಿಬಿಟ್ರು ಪಾಪ. ಅಥಾಗಮತ್ ಶತಕ್ರತೋರ್ವಚ ಪ್ರಗೃಹ್ಯ ಭೂಭುಜ ಜರಾಸುತಾದಿಕಾನ್ ಪುಮಾನುವಾಚ ಚಾರ್ಥವದ್ವಚಃ. ಕೃಷ್ಣಗಾರೆಲ್ಲ ಹೇಳಿಕೊಂಡು ತಾವು ಹೇಳಿದ್ರು ಪಾಪ ನಮ್ಮ ಕೈಲಿ ಆಗಲ್ಲ, ನಮ್ಗೇನು ಮಾಡಕ್ ಬರಲ್ಲ, ವಿಷಯ ಹೀಗೆ ಅಂತ ಕುಯ್ಯುಸ್ ಅಷ್ಟೇ ಪಾಪ ಹೇಳಿದ. ಏನಾದ್ರು ಮಾಡಕ್ ಬರ್ತಿತ್ತ ಆತನಿಗೆ? ಅಲ್ಲೂ ಕೂಡ ಯಾರಾತ ದುರ್ಯೋಧನ ತಮ್ಮ, ಇಲ್ಲೂ ಕೂಡ ಭೀಷ್ಮಕರ ತಮ್ಮ. ಇವರು ಕರೆಕ್ಟಾಗಿ ಒಂದೇ ರೀತಿ ಪ್ಲಾನ್ ಆಗ್ತಾ ಇದೆ. ಆದರೆ ಹೇಳಿದರೆ ಹೊರತು ಯಾವ ಸೊಲ್ಯೂಷನ್ ಅವರಲ್ಲಿಲ್ಲ, ಯಾವ ಸೊಲ್ಯೂಷನ್ ಕೊಡಕ್ಕೆ ಅವ್ರಿಗೆ ಬರೋದಿಲ್ಲ. ಯಾಕೆಂದ್ರೆ ದೊಡ್ಡ ಮಹಾ ದೈತ್ಯರುಗಳಿವೆಲ್ಲ ಕೂಡ. ಅದ್ ಹೇಳಿ ಸುಮ್ಮನೆ ಆಗ್ಬಿಟ್ಟು ಅಷ್ಟೊತ್ತಿಗೆ ಏನಾಯ್ತು? ಅಥಾಗಮತ್ ಶತಕ್ರತೋರ್ವಚ ಪ್ರಗೃಹ್ಯ ಭೂಭುಜ ಜರಾಸುತಾದಿಕಾನ್ ಪುಮಾನ್ ಉವಾಚ ಚಾರ್ಥವದ್ವಚಃ. ಅಷ್ಟೊತ್ತಿಗೆ ಅಥ ಆಗಮತ್ ಶತಕ್ರತೋ ವಚಃ ಪ್ರಗೃಹ್ಯ ಭೂಭುಜ ಜರಾಸುತಾದಿಕಾನ್ ಪುಮಾನ್ ಉವಾಚ ಚ ಅರ್ಥವದ್ವಚಃ. ಅಷ್ಟೊತ್ತಿಗೆ ಒಬ್ಬ ಪುರುಷ ಬಂದ, ಒಬ್ಬ ದೂತ. ಯಾರ ದೂತ? ಶತಕ್ರತು, ಇಂದ್ರದೇವರ ದೂತ ಬಂದ ಒಬ್ಬ. ಅವರು ಇಂದ್ರದೇವರು ಹೇಳಿ ಕಳಿಸಿದ್ರು, ಆ ಸಂದೇಶ ತಗೊಂಡು ಬಂದ ಅಂತ. ಶತಕ್ರತೋ ವಚಃ ಪ್ರಗೃಹ್ಯ ಭೂಭುಜ ಜರಾಸುತಾದಿಕಾನ್ ಪ್ರತಿ. ರಾಜರಗಣಾದ ಜರಾಸಂಧಾದಿಗಳ ಹತ್ತಿರ ದೇವದೂತರಾದವರು ಇಂದ್ರದೇವರ ಆದೇಶವನ್ನು ತಗೊಂಡು ಬಂದ. ಪುಮಾನ್ ಉವಾಚ ಅರ್ಥವದ್ವಚಃ, ಅರ್ಥವತ್ತಾದ ಮಾತನ್ನು ಹೇಳಿದ. ಅವರಿಗೆ ಸಂದೇಶವನ್ನು ಮುಟ್ಟಿಸಿದ. ಹೇಗಿದೆ ನೋಡಿ ಸಂದೇಶ. ಅಹಂ ಪ್ರಿಯಸ್ಯ ಜೀಪತೆ ಸದಾಸ್ಯ ಸಾಕ್ಷಿಗೋಚರ ಸುರೇಂದ್ರ ಆಜ್ಞೆಯ ವದನ್ ನೃಪಾನ್ ವ ಈಶ್ವರೋ ಹಿ ಸಹ. ತನ್ನ ಪರಿಚಯ ಮಾಡ್ಕೊತಾರೆ. ಅಹಂ ಪ್ರಿಯ ಶಚೀಪತೆ, ಶಚೀಪತಿಯ ಇಂದ್ರನಿಗೆ ಅತ್ಯಂತ ಪ್ರಿಯನಾದವನು ನಾನು. ಸದಾ ಅಸ್ಯ ಚ ಅಕ್ಷಿಗೋಚರ, ಅವನ ಕಣ್ಣೆದುರಿಗೆ ಯಾವಾಗಲೂ ನಾನು ಇರ್ತೇನೆ, ಅಂದ್ರೆ ಅಷ್ಟು ಕ್ಲೋಸ್ ಆಗಿದ್ದೇನೆ ಅಂತ ಅರ್ಥ. ಆಪ್ತ ಸೇವಕನ. ಸುರೇಂದ್ರ ಆಜ್ಞೆ, ಸುರೇಂದ್ರ, ಆ ಸುರೇಂದ್ರ ಆಜ್ಞೆಯ ಅವಧನ್ ರೂಪಾನ್, ಆದೇಶ ಮಾಡಿ ನಿಮ್ಗೆಲ್ಲ ಸಂದೇಶ ಕಳಿಸಿದ್ದಾನೆ. ಇಂದ್ರ ನಿಮ್ಗೆಲ್ಲ ಸಂದೇಶ ಕಳಿಸಿದ್ದಾನೆ. ಏನಂತ? ಈಶ್ವರೋಹಿ ಸಹ, ಆತ ದೇವಲೋಕದವನು, ನೀವು ಭೂಲೋಕದ ರಾಜ. ದೇವಲೋಕದ ರಾಜ ಸಂದೇಶ ಕಳಿಸಿದ್ದಾರೆ, ಸ್ವಲ್ಪ ಕೇಳಿಸ್ಕೊಳ್ಳಿ ಅಂತ ಹೇಳಿ. ಯಾತಕ್ಕೆ ಕೇಳಬೇಕು ಅಂದ್ರೆ ಉತ್ತರ. ಬೇಲಿ ಲೋಕದ ಅಧಿಪತಿ, ಇಲ್ಲಿ MLA MP ಗಳಿಂದ ಯಾರು ದೊಡ್ಡವರಾಗ್ತಾರೆ? MP. ಒಂದು ಭಾರಿ ಅಲ್ಲಿಗೆ ಹೋಗ್ತಾನೆ. ಆ ಅರ್ಥದಲ್ಲಿ ಕಾಮನ್ ಸೆನ್ಸ್ ಇದೆ. ಸೊ ಸ್ವರ್ಗಲೋಕಾಧಿಪತಿಯ ಹಿಂದಿನ ಕಾಲದ ದ್ವಾಪರಯುಗದ ಕಾನ್ಸೆಪ್ಟ್ ಏನು ಅಂದ್ರೆ, ಅವರೆಲ್ಲರಿಗೂ ಲೋಕಗಳ ಪರಿಚಯ ಇತ್ತು, ಬೇರೆ ಲೋಕಗಳು. ದೇವತೆಗಳು ಇರೋದು ಅವ್ರಿಗೆ ಗೊತ್ತಿತ್ತು. ಅದೇನು ದೇವತೆಗಳು ದ್ವೇಷ ಮಾಡ್ತಾ ಇದ್ರು, ಮತ್ತೆ ಅವ್ರು ಮೀರಿಸ್ಬೇಕು ನಾವು ಅಂತ ಪ್ರಯತ್ನ ಪಡ್ತಿದ್ವಿ. ದ್ವಾಪರಯುಗದ ದೇವತೆಗಳು ಕಾಣೋದಿಲ್ಲ ನಮ್ಮ ಕಲಿಯುಗದಲ್ಲಿ. ಹಾಗೆ ಕಾಣಿಸ್ತಾ ಇದ್ರು ಎಲ್ಲ ಕೂಡ. ಅವ್ರ ವಿಷಯನೂ ಅರ್ಥ ಆಗ್ತಿತ್ತು ಇವರಿಗೆ, ಆ ಕಾಂಟ್ಯಾಕ್ಟು ಇತ್ತು ಅವರಿಗೆಲ್ಲ ಕೂಡ. ಅದಕ್ಕೆ ಬೇಗ ಹೊರ ಸಿಗೋದೆಲ್ಲ ಯಾತಕ್ಕೆ ಆಗ್ತಿತ್ತು ಅಂದ್ರೆ ಅವರೆಲ್ಲ ಅಪ್ರೋಚಬಲ್ ಆಗಿತ್ತು. ಕಲಿಯುಗದಲ್ಲಿ ಕಾಣಿಸೋದಿಲ್ಲ ಯಾರು ಕೂಡ.
ಅಹಂ ಪ್ರಿಯ ಸತೀಪತೆ ಸದಾಶ್ಯ ಚಾಕ್ಷಿ ಗೋಚರ ಸುರೇಂದ್ರ ಆಜ್ಞೆಯ ವದನ್ ನೃಪಾನ್ವಹ ಈಶ್ವರೋ ಹಿ ಸಹ ಸಮಸ್ತರಾಜ ಸತ್ಪತಿರ್ಹರಿರ್ನ ಚಾನ್ಯ ಇತ್ಯಪಿ ಪರಾಭಿಷೇಕಮೀಶಿತು ಕುರುಧ್ವಮಾಶು ಅಸಂಶಯಂ. ಸಂದೇಶ ಹೇಗಿದೆ? ಸಮಸ್ತ ರಾಜ ಸತ್ಪತಿ ಹರಿ ನ ಚ ಅನ್ಯ ಇತ್ಯಪಿ ಪರಾಭಿಷೇಕಂ ಈಶಿತು ಕುರುಧ್ವಂ ಆಶು ಅಸಂಶಯಂ. ಸಂದೇಶ ಏನು ಅಂದ್ರೆ, ಹರಿಹಿ ಆ ಕೃಷ್ಣ ಇದ್ದಾನಲ್ಲ, ಸಮಸ್ತ ರಾಜ ಸತ್ಪತಿ, ನೀವೆಲ್ಲ ರಾಜ ಅಲ್ಲ ಅಂತ ತಿಳ್ಕೊಂಡಿದ್ದೀರಿ, ಆ ಎಲ್ಲ ರಾಜರಿಗೆ ಒಡೆಯ ಅವನು ಕೃಷ್ಣ, ಗೊತ್ತಾಯ್ತಾ? ನಚ ಅನ್ಯ, ಬೇರೆಯವನಲ್ಲ. ಆ ರೀತಿ ಭಾವನೆಯಿಂದ ನೀವೆಲ್ಲ ಕೂಡ ಏನ್ ಮಾಡಬೇಕು? ವರಾಭಿಷೇಕಂ ಮೀಸಿತು ಕುರುತು, ಕೃಷ್ಣನನ್ನ ನೀವು ಸಿಂಹಾಸನ ಮೇಲೆ ಕೂಡಿಸಿ ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು ನೀವೆಲ್ಲ ಕೂಡ. ಯಾರ ಅಪ್ಪಣೆ ಇದೋ? ಇಂದ್ರನ ಅಪ್ಪಣೆ ಇದು, ಬೇರೆಯಿಂದ ಆರ್ಡರ್ ಬಂದಿದೆ, ಇವೆಲ್ಲ ಮಾಡ್ಲೇಬೇಕು. ಇವ್ರ ಕಾನ್ಸೆಪ್ಟ್ ಏನು? ಕೃಷ್ಣನ ಇರಬಾರದಲ್ಲಿ ಆಸನ ಕೊಡಬಾರದು, ಏನೋ ಇವ್ರು ತೀರ್ಮಾನ ಮಾಡಿದ್ರೆ ಉತ್ತಮ ಆಸನ ಕೊಟ್ಟು ಅಭಿಷೇಕಾದಿ ಪೂಜೆ ಸಾಂಗೋಪಾಂಗ ಮಾಡಬೇಕು. ಎಲ್ಲರೂ ಸೇರಿಕೊಟ್ಟು ಏನಂತ ಮಾಡಬೇಕು? ಮತ್ತೆ ಸಮಸ್ತ ರಾಜ ನೋಡಿ ಆಗ್ತಿದೆ, ಫಲಾಭಿಷೇಕ ಸಮಸ್ತ ರಾಜ ಸತ್ಪತಿ ಹರಿಹಿ ಡಿಕ್ಲೇರ್ ಮಾಡ್ಬೇಕು ನೀವು. ಹರಿ ಏನೋ ಕೃಷ್ಣ ಯಾರು? ಈಗ ಸಮಸ್ತ ರಾಜ ಸತ್ಪತಿ ಸಾರ್ವಭೌಮ ಅಂತ ಡಿಕ್ಲೇರ್ ಮಾಡಿ ಅಭಿಷೇಕ ಮಾಡ್ಬೇಕು ನೀವೆಲ್ಲ ಕೂಡ. ಇವ್ ರಾಜರುಗಳ ಅಭಿಷೇಕ ಮಾಡಿದರೆ ಅಭಿಷೇಕ ಮಾಡಿಸೋಣ ಏನಾಗ್ತಾನೆ? ಚಕ್ರವರ್ತಿ ಆಗ್ತಾನೆ. ಅಲ್ಲ ಉಳಿದವರೆಲ್ಲ ಮಾಡೋದಿಲ್ಲ, ಅವರು ಚಕ್ರವರ್ತಿ. ಆ ರೀತಿ ಮಾಡಲೇಬೇಕು ನೀವು. ಅಭಿಷೇಕ ವರಾಭಿಷೇಕ, ಸಣ್ಣ ಅಭಿಷೇಕ ಅಲ್ಲ, ವರಾಭಿಷೇಕ ಶ್ರೇಷ್ಠವಾದ ಅಭಿಷೇಕವನ್ನು ಮಾಡಬೇಕು, ಕಾಟಾಚಾರಕ್ಕೆ ಮಾಡೋದಲ್ಲ. ಕುರುಧ್ವಂ ಆಶು, ಬೇಗ ಮಾಡಬೇಕು, ಮತ್ತೆ ಟೈಮ್ ಇಲ್ಲ. ಅಸಂಶಯ, ಈ ಬಗ್ಗೆ ಮತ್ತೆ ಚೇಂಜ್ ಇಲ್ಲ ಮಾತಿನಲ್ಲಿ, ಮಾಡಲೇಬೇಕು ನೀವೆಲ್ಲ. ಇದಾ ಇಂದ್ರ ಆರ್ಡರ್ ಅಂತ ಹೇಳ್ತಾರೆ. ಅಥೋನ್ಯಥಾ ಶಿರಸ್ಯಹಂ ನಿಪಾತಯಾಮಿ ಗೋಶನಿಂ ಇದಂ ಇಂದ್ರಶಾಸನಂ ಕುರುಧ್ವಮಿತ್ಯಸೌ ಯಯೌ. ಮತ್ತೆ ಇಂದ್ರದೇವರು ಕಂಟಿನ್ಯೂ ಮಾಡಿದ್ದಾರೆ ಏನಂತ? ಅತಃ ಅನ್ಯಥಾ, ನೀವು ಹಾಗೆ ಮಾಡದೆ ಹೋದ್ರೆ ಶಿರಸಿ ಅಹಂ ನಿಪಾತಯಾಮಿ ವಹ ಅಶನಿಂ. ಅಶನಿ ಅಂದ್ರೆ ವಜ್ರಾಯುಧ, ತಲೆ ಮೇಲೆ ವಜ್ರಾಯುಧ ತೊಗೊಂಡು ಹೊಡಿತೀನಿ ನಾನು. ಪನಿಷಬಲ್ ಅಫೆನ್ಸ್ ಅದು. ಏನದು? ಕೊಟ್ಟು ಆಮೇಲೆ ಆಕ್ಷನ್ ತಗೊಳ್ಳೋದಲ್ಲ, ಇಲ್ಲೇ ಹೇಳ್ಬಿಟ್ಟಿದ್ದೀರಿ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಮಾಡದೆ ಹೋದ್ರೆ ಇಮ್ಮಿಡಿಯೇಟ್ ಪನಿಷ್ಮೆಂಟ್. ನಿಮ್ಮಿಂದ ವಜ್ರಾಯುಧ ತಲೆ ಮೇಲೆ ಹಾಕ್ತೀರಿ, ಮತ್ತೆ ಏನ್ ಮಾಡ್ತೀರಾಗ? ಅದಕ್ಕೆ ಅಂದ್ರೆ ದೊಡ್ಡ ಕೊಂದು ಬಿಡ್ತೀರಿ ಅಂತ ಅರ್ಥ. ಅದಕ್ಕೆ ಅರ್ಥ ಏನು? ಕೊಂದು ಬಿಡ್ತೇನೆ, ಅರ್ಥ ಒಂದು ಮರಣದಂಡನೆ ವಿಧಿಸ್ತೇನೆ, ಹುಷಾರಾಗಿರಿ. ಇದಂ ಇಂದ್ರ ಶಾಸನಂ, ಇದು ಇಂದ್ರದೇವರ ಶಾಸನ ಇದು. ಕುರುಧ್ವಂ, ದಯವಿಟ್ಟು ನಡೆಸಿ ಅಂತ ಹೇಳಿ ಹೊರಟೋಗ್ಬಿಟ್ಟ ದೇವದೂತ. ಎಷ್ಟು ಹೇಳಿ ಹೊರಟೋಗ್ಬಿಟ್ಟ. ಇಡೀ ಪದ್ಧತಿ ಆಗುತ್ತೆ. ಆಗ್ತಾನೆ ಮೀಟಿಂಗ್ ಮುಗಿಸಿದಾರೆ ಪಾಪ. ಆ ಸ್ವೀಟಿಗೆ ಆಪೋಸಿಟ್ ನಡ್ಕೋಬೇಕಾಗಿದೆ. ಇತೀರಿತಂ ನಿಶಮ್ಯತೆ ಪುನಃ ಸುತಪ್ತ ಚೇತಸಃ ಬಹೂವು ರುಚಿರೇ ವಚಃ ಸುಗರ್ವಿತೋ ಹಿ ವಾಸವಃ. ಇತಿ ಈರಿತಂ ತತ್ ಈರಿತಂ ನಿಶಮ್ಯತೆ ಪುನಃ ಸುತಪ್ತ ಚೇತಸಃ ಬಭೂವು ಊಚಿರೇ ವಚಃ ಸುಗರ್ವಿತಃ ಹಿ ವಾಸವಃ. ತದೀರಿತಂ ನಿಶಮ್ಯ, ಅವನ ಮಾತನ್ನು ಕೇಳಿ ಪುನಃ ಮತ್ತೆ ಮೀಟಿಂಗ್ ಕಂಟಿನ್ಯೂ ಆಯ್ತು. ಅವ್ರದ್ದು ಮೀಟಿಂಗ್ ಮೇಲೆ ಮೀಟಿಂಗು, ಏನು ಇದಿಲ್ಲ ಅವ್ರದ್ದು, ಫೇಲ್ ಅವ್ರದ್ದೆಲ್ಲ. ಸುತಪ್ತ ಚೇತಸ, ಮನಸ್ಸಿಗೆ ಭಾರಿ ತಾಪ ಆಯ್ತು ಅವ್ರಿಗೆ. ಏನೋ ಮಾಡಕ್ಕೆ ಏನೇನೋ ಆಗ್ತಾ ಇದೆ ಇವತ್ತು, ಯಾಕೋ ಏನೋ ಅಂದ್ಕೊಂಡ್ಕೊಂಡು. ಬಭೂವು ರುಚಿರೇ ವಚಃ, ಎಲ್ಲ ಮಾತಾಡ್ಕೊಂಡು. ಸುಗರ್ವಿತೋ ಹಿ ವಾಸವಃ, ಇಂದ್ರಿಗೆ ಎಷ್ಟು ಸೊಕ್ಕು ಬಂದಿದೆ ನೋಡಿದ್ರೆ ಅಂತ ಮಾತಾಡ್ತಾರೆ. ಇಂದ್ರಿಗೆ ಎಷ್ಟು ಸೊಕ್ಕು ಬಂದಿದೆ, ಯಾಕೆ ಸೊಕ್ಕು ಅಂದ್ರೆ ಬಂದು ಮಾತಾಡ್ತಾರೆ ನೋಡಿ. ಪುರಾಭಿಭೇತಿ ನಸ್ಸದ ಪ್ರತಿ ಸ್ಮ ವಾಸವಃ ಉತಾದ್ಯ ಕೃಷ್ಣ ಸಂಶ್ರಯ ದೃಢಂ ವಿಭೀಷಯತ್ಯಸೌ. ಹಿಂದೆ ಏನಾಗಿತ್ತು ಗೊತ್ತಾ? ಪುರಾಭಿಭೇತಿ ನಹ ಸದಾ, ನಮ್ಮನ್ನು ಕಂಡ್ರೆ ನಡಕ್ತಾ ಇದ್ದ ಇಂದ್ರ, ಗೊತ್ತಾಯ್ತಾ? ಆ ತರ ಅವ್ರು ಎಫೆಕ್ಟ್ ಕ್ರಿಯೇಟ್ ಮಾಡಿದ್ರು, ವರ ಇತ್ತಲ್ಲಿ ಇವರಿಗೆ. ಆದ್ದರಿಂದ ನಮ್ಮನ್ನು ಕಂಡ್ರೆ ಸದಾ ಬಿಭೇತಿ, ಭಯಪಡ್ತಿದ್ದ ಇಂದ್ರ. ಉತ ಅದ್ಯ ಕೃಷ್ಣ ಸಂಶ್ರಯ, ಈ ಕೃಷ್ಣನ ಆಶ್ರಯ ಸಿಕ್ಬಿಟ್ಟಿದೆಯಲ್ಲ ಅವರಿಗೆ, ಕೃಷ್ಣನ ಆಶ್ರಯ ಸಿಕ್ಕಿರೋದಕ್ಕೋಸ್ಕರ ದೃಢ ವಿಭೀಷೆ, ನಮ್ಮನ್ನೇ ಹೆದರಿಸ್ತಾ ಇದ್ದಾನೆ. ನಮ್ಮನ್ನು ಕಂಡ್ರೆ ಹೆದರ್ತಿದ್ದ, ನಮ್ಮನ್ನೇ ಹೆದರಿಸ್ತಾ ಇದ್ದಾನೆ. ಈಗ ಎಷ್ಟು ಜೋರು ಗೊತ್ತಾ? ಈಗ ಕಾರಣ ಏನೀಗ? ಕೃಷ್ಣ ಸಂಶ್ರಯ, ಕೃಷ್ಣನ ರಕ್ಷಣೆ ಸಿಕ್ಬಿಟ್ಟಿದೆ. ಇದು ನಮ್ಗೆ ಅರ್ಥ ಆಗ್ಬೇಕೀಗ. ದೈತ್ಯರೆಲ್ಲ ಏನ್ ಮಾಡ್ತಾರೆ ಈಗ ಮೀಟಿಂಗ್ ನಲ್ಲಿ? ಕೃಷ್ಣನ ಆಶ್ರಯ ಇದ್ದು ಹೀಗೆ ಮಾಡ್ತಾರೆ. ಅದರಿಂದ ಯಾರು ವೈಷ್ಣವರು ಅವ್ರನ್ನ ಕಂಡ್ರೆ ಏನಾಗ್ತಾರೆ? ದುಷ್ಟರೆಲ್ಲ ಹೆದರ್ತಾರೆ. ಅದಕ್ಕೆ ಕೃಷ್ಣನ ಆಶ್ರಯದಲ್ಲಿದ್ದಾರೆ. ಇವತ್ತು ಪೊಲೀಸ್ ಒಬ್ಬ ಬರ್ತಾರೆ, ನೂರಾರು ಕಳ್ಳರು ಓಡ್ಲಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಅವ್ನು ಒಬ್ಬ ಅಲ್ಲ, ಅವ್ರ ಹಿಂದೆ ಏನಿದೆ? ಸರ್ಕಾರ ಇದೆ. ಅವ್ರ ಹಿಂದೆ ಸರ್ಕಾರ ಇದೆ. ಬಂದರು ಒಬ್ಬ ಸರ್ಕಾರ. ಇವ್ರು ಇಷ್ಟು ಜನ ಇದ್ರು ಕೂಡ ಏನಿಲ್ಲ ಅವರಿಗೆ, ಬೇರೆ ಸಪೋರ್ಟ್ ಇದೆ. ಸರ್ಕಾರ ಏನ್ ಮಾಡುತ್ತೆ? ಎಂಟೈರ್ ಆರ್ಮಿ ಇದೆ ಸರ್ಕಾರದ ಜೊತೆಗೆ. ಏನಿದೆ? ಎಂಟೈರ್ ಫುಲ್ ಫೋರ್ಸ್ ಬರುತ್ತೆ. ಒಬ್ಬನ್ ನೋಡಿದ್ರೆ ಅಷ್ಟು ಜನ ಬರ್ತಾರೆ. ಇಷ್ಟು ಜನ ನೋಡಿದ್ರೆ ಯಾರು ಕೇರೋರಿಲ್ಲ. ಹಿಂದಿನ ಬ್ಯಾಕಿಂಗ್ ಇದ್ರೆ ಏನಂತ ಗೊತ್ತಾಗುತ್ತೆ. ಅದಕ್ಕೆ ವೈಷ್ಣವರಿಗೆ ಏನ್ ಧೈರ್ಯ ಇರಬೇಕು?
ಆಚಾರ್ಯ ಪೌನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶೋ ದೇವಿ ಮಂಗಲ ದೇವತಾ ಅದು ಇದ್ದಾಗ ಬ್ಯಾಡ್ಜ್ ಅದು ಇದ್ಬಿಟ್ರೆ ಎಲ್ಲೋ ಯಾರು ಏನು ಮಾಡೋಕ್ಕಾಗಲ್ಲ ಅಂತ ಜರಾಸಂಧ ಮೀಟಿಂಗ್ನಲ್ಲಿ ಅನೌನ್ಸ್ ಮಾಡ್ತಾರೆ ಎಷ್ಟು ಪರಿಸ್ಥಿತಿ ಬಂದಿದೆ. ನಮ್ಮ ಕಡೆ ಹೆದರ್ತಾ ಇದ್ದ ಹೀಗಾಗಿದೆ. ಅದೃಶ್ಯ ಏಷ ದೇವರಾಟ್ ಅದೃಶ್ಯ ಏವ ದೇವರಾಟ್ ಯಜಿಸ್ಮ ವಜ್ರ ಮುತ್ಸೃಜೆ ಭವೇಮ ತಾ ಪೀಡಿತಾ ವಯಂ ವರಾತ್ ಅಮೃತ್ಯವೋಪಿ. ಏನಾಗಬಹುದು ಮುಂದೆ ಈಗ ಯೋಚನೆ ಮಾಡ್ತಾರೆ, ಮುಂದೆ ಏನಾಗಬಹುದು? ನಾವು ಪೂಜೆ ಮಾಡೋದಿಲ್ಲ ಅಂತ ತಿಳ್ಕೊಂಬೋಣ, ಕೃಷ್ಣನ ಪೂಜೆ ಮಾಡೋದಿಲ್ಲ, ಒಳ್ಳೆ ಪೀಠ ಕೊಡಬೇಕು, ಕೊಡೋದಿಲ್ಲ. ಅವಾಗ ಏನಾಗಬಹುದು? ಅದೃಶ್ಯ ಏವ ದೇವರಾಟ್, ಇಂದ್ರ ಬರ್ತಾನೆ, ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ದೇವತೆ ಕಣ್ಣಿಗೆ ಕಾಣಿಸೋದಿಲ್ಲ. ಏನ್ ವಜ್ರ ಮುಚ್ಚಲು ವಜ್ರ ಹೊಡೆದೇ ಹೊಡಿತಾರೆ, ಹಿಡಿದ ಮಾಡ್ತಾನೆ, ಅದು ಕಾಣಿಸೋದೇ ಇಲ್ಲ. ಏಟು ಮಾತ್ರ ಬಿಡ್ತಾ ಇರ್ತದೆ. ಭವೇವ ಪೀಡಿತಾ ವಯ, ಭಾರಿ ನಮ್ಮ ಪೀಡೆ ಶುರುವಾಗುತ್ತೆ. ವರಾತ್ ಅಮೃತ್ಯವೋಪಿಹಿ. ಅಲ್ಲ ಜರಾಸಂಧ, ಯಾಕೆ ಯೋಚನೆ ಮಾಡ್ತೀಯ ನೀವು? ವರ ಇದೆಯಲ್ಲ, ಸಾವಿಲ್ಲ ಅಂತ ಕೇಳಿದ್ರೆ ಸಾವಿಲ್ಲ. ಬೈಕೈ ಬರಿಬಾರ್ದು ತಿಲ್ವಲ್ಲ, ಬೈಕೈ ಬರಿಬಾರ್ದು ಅಂತೇರಿ ಇಲ್ಲ. ಅದರಿಂದ ಪೀಡೆ ಆಗತ್ತಲ್ಲ, ನೋವಾಗತ್ತಲ್ಲ. ಹಿಂದೇನಾಗಿತ್ತು? ಹಾಗೆ ಇಷ್ಟಿಷ್ಟ ಅಂತ ಕೆಲಸ ಮಾಡಬೇಕಾಗಿತ್ತು ಇಂದ್ರ ಅಂತ ಕೇಳಿದ್ರೆ ನೋಡಿ, ಎಲ್ಲ ಹಿಂದಿಂದೆಲ್ಲ ಹೇಳ್ತಾರೆ. ಯಾವ್ದು ಡೌಟ್ ಬರಬಾರ್ದು. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛೇದಂ. ಆಚಾರ್ಯ ಸಮ್ಮರಿ ಮಾಡ್ಬೇಕಾದ್ರೆ ಯಾವ ಡೌಟ್ ಬರ ಸಮ್ಮರಿ ಮಾಡ್ತಾ ಹೋಗ್ತಾರೆ. ಪುರಾದಿವಿ ಸ್ಥಿತಸ್ಯ ಚ ಪ್ರಮರ್ದನೆ ವಯಂ ಕ್ಷಮಾಹ ಉತಾದ್ಯ ಯದ್ಯಮುಂ ವಯಂ ವ್ರಜೇಮ ಕೃಷ್ಣ ಏಷ್ಯತಿ. ಪುರಾ ದಿವಿ ಸ್ಥಿತಸ್ಯ ಚ ಪ್ರಮರ್ದನೆ ವಯಂ ಕ್ಷಮಾಹ. ಹಿಂದೆ ಅವ್ನ ಮೇಲೆ ಯುದ್ಧಕ್ಕೆ ಬಂದ್ರು ನಾವೆಲ್ಲ ಕೇಪಬಲ್ ಆಗಿದ್ವಿ. ಯಾಕೆ ಗೊತ್ತಾ? ಹಳೆ ನಾವು ಹೊಡಿತಾ ಇದ್ವಿ. ಆಗ ಇಲ್ಲಿ ಹಾಗೆ ಮಾಡಕ್ ಬರಲ್ಲ. ಈಗ ಅಲ್ಲಿ ಹೊಡ್ಲಕ್ ಬರೀ ಕೃಷ್ಣ ಹೊಡಿತಾರೆ ಈ ಕಡೆಗೆ, ಇಲ್ಲೋದ್ರೆ ಅಲ್ಲಿ ಅವ್ರು ಹೊಡಿತಾರೆ. ಗೊತ್ತಾಯ್ತಾ? ಡಬಲ್ ಅಟ್ಯಾಕ್ ಈಗ. ಆದ್ರಿಂದ ಇಲ್ಲಿ ಹೊಡಿಸ್ಕೊಳ್ಳೋದು ಅಷ್ಟೇ ಆಗುತ್ತೆ ಹೊರತು ನಮ್ದೀಗ ಹೊಡೆಯಲಿಕ್ಕೆ ಚಾನ್ಸಸ್ ಸಿಗೋದಿಲ್ಲ. ಅದು ಎಲ್ಲ ಯೋಚನೆ ಮಾಡ್ತಾರೆ. ಈಗ ಕೃಷ್ಣ ಇರೋದಕ್ಕಿಂತ ಮುಂಚೆ ನಾವು ಹೇಗಿದ್ವಿ, ಕೃಷ್ಣ ಬಂದ್ಮೇಲೆ ಹೇಗಾಗಿದೆ ನಮ್ಮ ಸ್ಥಿತಿ. ಈಗ ಕೃಷ್ಣ ಈ ರೀತಿ ಹೊಡೆಯುತ್ತಾರೆ. ಆ ಧೈರ್ಯದ ಮೇಲೆ ಇಂದ್ರ ಏನ್ ಮಾಡ್ತಿದ್ದಾರೆ? ಈಗ ಜೋರ ಸಂದೇಶ ಕಳಿಸಿದ್ದಾರೆ. ಉತಾದ್ಯ ಯದ್ಯಮುಂ ವಯಂ ವ್ರಜೇಮ ಕೃಷ್ಣ ಏಷ್ಯತಿ. ಆ ಕಡೆ ಹೋದ್ರೆ ಈ ಕಡೆ, ಈ ಕಡೆ ಹೋದ್ರೆ ಆ ಕಡೆ. ಅಥೋ ಅನ್ಯಥಾ ಅಥೋ ಅಭಿಷೇಚರಾದ್ಯದೀಹ ಶಾನ್ಗಿಣಃ ಶಚೀಪತಿ ನ ವಜ್ರಮುತ್ಸೃಜೇತ್ ತದಾ ಅಭಿಷೇಚಯಾಮ ತಂ ವಯಂ. ಈಗ ತೀರ್ಮಾನ ಮಾಡಬೇಡ, ಹೋಗ್ಲಿ. ಏನಂತ? ಅಥೋ ಅಭಿಷೇಚರಾತ್ ಯದೀಹ ಶಾರ್ಗಿಣಃ ಶಚೀಪತಿ ನ ವಜ್ರಂ ಉತ್ಸೃಜೇತ್ ತದಾ ಅಭಿಷೇಚಯಾಮ ತಂ ವಯಂ. ಈಗ ನಾವೇನಾದ್ರೂ ಕೃಷ್ಣನ ಅಭಿಷೇಕ ಮಾಡೋದ್ರಿಂದ ಆ ಇಂದ್ರ ಹೊಡೆಯೋದಿಲ್ಲ ಅಂತ ಆದ್ರೆ ಅಭಿಷೇಕ ಮಾಡಿಬಿಡೋಣ ಅಂತ ಹೇಳ್ತಾರೆ. ಅಭಿಷೇಕ ಮಾಡಿಬಿಡೋದೇನೆ. ಯಾಕೆ ಸದ್ಯ ಮುಡ್ಕೊಳ್ಬೇಕಾಗಿದೆ ನಾವೀಗ. ಇಲ್ದವ್ರು ಬೈಕಾಯಿ ಕೈಗೆ ಮುರ್ಕೊಂಡು ಹೋಗೋದಕ್ಕಿಂತ ಇದ್ಯಾವ ಲೆಕ್ಕ ಇದು? ಅಂದ್ರೆ ಎಷ್ಟು ದುರ್ಬಲರಿದ್ದಾರೆ, ಎಷ್ಟು ಮೂರ್ಖರಿದ್ದಾರೆ. ಇಷ್ಟಾದ್ರೂ ಅಲ್ಲಿ ಏನ್ ಬರ್ತಾ ಇಲ್ಲ? ಭಕ್ತಿ ಬರ್ತಾ ಇಲ್ಲ. ಅಥೋ ಹೇಳ್ತಾರೆ, ಊಟ ಹಾಕೋದಿಲ್ಲ ಅಂತ ಗ್ಯಾರಂಟಿ ಆದ್ರೆ ಆ ಶರ್ಟ್ ಬಿಚ್ಚಿ ಕೂತ್ರೆ ಏನ್ ಮಾಡಕ್ಕಾಗುತ್ತೆ? ಇಲ್ಲಿ ಊಟ ಹಸಿವಾಗಿದೆ, ಬೇರೆ ಕಡೆ ಊಟ ಕೂಡ ಬಿಚ್ಚಿಬಿಟ್ಟಿರ್ತಾರೆ. ಅದು ಬೇರೆ ಯೋಚನೆ. 3 ಗಂಟೆ ಆಗೋಗ್ಬಿಟ್ಟಿದೆ, ಊಟ ಬೇರೆ ತೆಗೆದಿರೋದಿಲ್ಲ, ಬಿಚ್ಚಿ ಹಾಕಿದ್ರೆ ಆಯ್ತು ಒಂದ್ ದಿವಸ ಅಂತ. ಎಷ್ಟು ಅನಿವಾರ್ಯವಾಗಿ ಧರ್ಮ ಮಾಡೋ ಸ್ಥಿತಿ ಬಂತು. ಅನಿವಾರ್ಯವಾಗಿ ನಮ್ಮ ಸ್ಥಿತಿ ಹೀಗೇನೆ. ಪೂಜೆ ಮಾಡಿದ್ರೆ ಊಟ ಹಾಕ, ಪೂಜೆ ಮಾಡಬೇಡ ಹೋಗ್ಲಿ ಇವತ್ತಿನ ದಿವಸ ಅಂತ ಹೇಳಿದ್ರೆ ಹಾಗಾಗಿ ಪೂಜೆ ಮಾಡ್ಲೇಬೇಕಲ್ಲ, ಮಾಡೋದು ಭಕ್ತಿಯಿಂದ ಅಲ್ಲ. ಯಾತಕ್ಕೋಸ್ಕರ? ರಿಸ್ಕ್ ಅವಾಯ್ಡ್ ಮಾಡೋಕ್ಕೋಸ್ಕರ ಅಷ್ಟೇ. ಅಂದ್ರೆ ಪೂಜೆ ಮಾಡಿದ್ರು ಕೂಡ ಏನ್ ಮಾಡ್ತಾ ಇಲ್ಲ, ಭಕ್ತಿ ಇಲ್ಲ ಅವ್ರಿಗೆ. ಅದನ್ನೇ ಉದರ ವೈರಾಗ್ಯವೇನು ನಮ್ಮ ಪದುಮನಾಭನಲ್ಲಿ ದೇಶಭಕ್ತಿ ಹೊಟ್ಟೆಪಾಡಿಗೋಸ್ಕರ ಅಷ್ಟೇ ಹೊರತು ಬೇರೆ ಅಲ್ಲ. ಅಂತ ನೋಡಿದಿರಿ ಕೆಲವರು. ನಾವು ಒಳ್ಳೆ ಕೆಲಸದಲ್ಲಿ ಮಾಡ್ತಾ ಸೇವೆ ಮಾಡಿಕೊಂಡಿದ್ರು. ಇನ್ನೂ ಸತ್ಯ ಯಾವಾಗಲೂ ಹೋದಾಗ ಹೊಡೆದ್ರು, ಅಷ್ಟೇ ಮಠ ಬಿಟ್ಟುಬಿಟ್ಟೆ ನಾನೀಗ, ಐ ವೆರಿ ಹ್ಯಾಪಿ ಅಂತ ಹೇಳ್ತಾರೆ. ಗೊತ್ತಾಯ್ತು? ಐ ವೆರಿ ಹ್ಯಾಪಿ, ಮಠ ಬಿಟ್ಟುಬಿಟ್ಟೆ. ಇಲ್ಲಿದ್ರೆ ಬಡಿ ಗಿಡಿ ಏನೇನೋ ಇರ್ತಿತ್ತು, ಅಲ್ಲೇನಿಲ್ಲ. ಹೋಟೆಲ್ ಕೆಲಸ ಸೇರ್ಕೊಂಡ್ಬಿಟ್ಟಿದ್ದೀನಿ ನಾನೀಗ. ಹೋಟೆಲ್ ಕೆಲಸ ಮಾಡ್ತೇನೆ. ಯಾವಾಗ ಬೇಕಾದ್ರೆ ತಿನ್ಬಹುದು, ಕುಡಿಬಹುದು, ಬಡಿ ಮೈಲಿ ಆ ಥರದ್ದು ಇಲ್ಲೇ ಇಲ್ಲ, ಆರಾಮಾಗಿತ್ತು. ಎಷ್ಟು ಆಶ್ಚರ್ಯ ನೋಡಿದ್ರ, ಎಷ್ಟು ಮಿಸ್ ಮಾಡ್ಕೊಂಡಾಗ ಜ್ಞಾನ ಇಲ್ಲ. ಐ ಆಮ್ ಹ್ಯಾಪಿ ಅಂತ ಹೇಳಿದ್ರೆ ಎಷ್ಟು ಅನ್ಯಾಯ. ಅಂದ್ರೆ ಯಾವ ತರ ಮೆಂಟ್ಯಾಲಿಟಿ. ಆ ದಿವಸ ಇಲ್ಲಿದ್ದು ಗೌರವ ಇತ್ತು, ಗೊತ್ತಾಯ್ತಾ? ಒಳ್ಳೆ ಪ್ರಸಾದ ಸಿಕ್ತಿತ್ತು. ಎಲ್ಲ ಕಳ್ಕೊಂಡ್ಬಿಟ್ಟು ಅಲ್ಲಿ ಏನೋ ಅಂದ್ಕೊಂಡು ಏನ್ ತೊಳೆಯೋದು, ಸಪ್ಲೈ ಮಾಡೋದು, ಪಾತ್ರೆ ತೊಳೆಯೋದು, ಎದ್ರ ಪಾತ್ರೆ ತೊಳೆಯೋದು. ಐ ಆಮ್ ಹ್ಯಾಪಿ ಅಂತ ಹೇಳ್ತಾರೆ. ಏನ್ ಹೇಳ್ಬೇಕು? ಯಾವ ಕಡೆ ತಿನ್ಬೋದು ನಾವೀಗ, ರಿಸ್ಟ್ರಿಕ್ಷನ್ನೇ ಇಲ್ಲ. ಈ ತರ ಜನ ಇದ್ದಾರೆ ಇವತ್ತು. ಆಕ್ಚುಲಿ ನಮ್ಮಲ್ಲಿ ಮಡಿಬೇಲಿಗೆ ಇಲ್ಲಪ್ಪ ಸತ್ಯ. ಏನ್ ಬೇಕಾದ್ರೆ ಮಾಡೋರು, ಏನ್ ಯೋಚನೆ ಇಲ್ಲ. ಅದು ಮುಟ್ಬೇಡ, ಇದು ಮುಟ್ಬೇಡ ಅಂತ ಯಾರು ಅನ್ನೋದೇ ಇಲ್ಲ ಮನೆಯಲ್ಲಿ. ಸತ್ತೋಗ್ತೇನೆ, ಜ್ಞಾನ ಇಲ್ಲ. ಇವತ್ತು ನಡೀತಿರೋದ್ರೆ ಕೊರೋನಾ ಆಧಾರ ಕಲಿಬೇಕಲ್ಲ ಕೊನೆ ಪಕ್ಷ. ಅದೆಲ್ಲ ಮಾಡದೆ ಹೋದ್ರೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇವ್ರಿಗೆ ಅರ್ಥನೇ ಆಗದೆ. ಸಂಸ್ಕಾರ ಹೇಗೆ ಬದಲಾವಣೆ ಮಾಡುತ್ತೆ? ಸಂಸ್ಕಾರ ಸ್ವರೂಪ, ಅದು ಸಂಸ್ಕಾರ ಅಲ್ಲ, ಸ್ವರೂಪನೇ ಇದೆ. ಅಥವಾ ಹೀಗೆ ಹೇಳ್ಬೋದಾಗಿತ್ತು, ಮೊದಲು ಹೋಟ್ಲಲ್ಲಿ ಇದ್ದೇ ಮಠಕ್ಕೆ ಎಷ್ಟು ಪುಣ್ಯ ಆ ತರ ಹೇಳಿದ್ರೆ ಅದು ಒಪ್ಪೋದಾಗಿತ್ತು. ಯಾರು ಕೂಡ ಕೆಟ್ಟ ತರ ಮಾಡ್ಲಕ್ಕೆ ಹೊರಟು ಹ್ಯಾಪಿ ಆಗಿದ್ದೇನೆ ಸಂತೋಷ ಪಟ್ರೆ ಏನ್ ಮಾಡ್ಬೇಕು ಹೇಳಿ?
ಎಲ್ಲಿ ಯಾವ ತರ ಅವನಿಗೆ ಇದೆ ಸ್ವರೂಪಯೋಗ್ಯತೆ ಏನೂ ಇಲ್ಲ ಅಂತ. ಈಗ ತೀರ್ಮಾನಕ್ಕೆ ಬಂದ್ರು ಏನಂತ, ನಾವೀಗ ಇಂದ್ರನಿಂದ ಉಳ್ಕೋದ್ರೆ ಒಂದೇ ಒಂದು ಮಾರ್ಗ, ಜೊತೆ ಅಭಿಷೇಕ ಮಾಡೋದಾದ್ರೆ ನಾವು ಪಡೆಯೋದಿಲ್ಲ ಅಂದ್ರೆ ಅಭಿಷೇಕ ಮಾಡಿ ಹಾಕೋಣ ಅಂತ ಹೇಳಿ. ಮುಂದೇನಾಗತ್ತೆ ನಾಡಿ ಏನಾಯ್ತು, ಅವ್ರ ಪ್ಲಾನಿಗೆಲ್ಲ ವಿರುದ್ಧ ದೇವ್ರು ಹೇಗೆ ನಡ್ಕೋತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ಇವ್ರು ಮನುಷ್ಯ ಏನೇ ಚಿಂತನೆ ಮಾಡಿದ್ರು ಕೂಡ ದೇವ್ರ ಜಸ್ಟ್ ಫೈನಲ್. ದೈವಂಚ ಇವ ಹತ್ರ ಪಂಚಮಂ. ಏನ ಅರ್ಥನ ಪಂಚಮ ಏನಿದೆ, ಅಧಿಷ್ಠಾನಂ ಹಿಂದೆ ಹೇಳಿದೆ. ಹಿಂದಿ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ, ಪಂಚೈತಾನಿ ನಿಪೋಸಮೆ. ಏನೇ ಕೆಲಸ ಮಾಡಿದ್ರು ಕೂಡ ಎಷ್ಟು ಕಾರಣ ಇರುತ್ತೆ, 5 ಕಾರಣ ಇರುತ್ತೆ ಅಂತ. 5 ಕಾರಣ. ಅದ್ರಲ್ಲಿ ಯಾವುದು, ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಕ್ ವಿಧಂ ವಿವಿಧಾಚ ಪೃಥಕ್ ಚೇಷ್ಟ ದೈವಂಚೈವಾತ್ರ ಪಂಚಮ. ಅಷ್ಟೇ. ಅಧಿಷ್ಠಾನಂ ಫಸ್ಟ್, ತಥಾ ಕರ್ತ ಸೆಕೆಂಡ್, ಆಮೇಲೆ ಕರಣಂ ಚ ಪೃಥಕ್ ಕರಣ, ವಿವಿಧಾಚ ಪೃಥಕ್ ಚೇಷ್ಟ. ಎಷ್ಟಾಯ್ತದು, ಎಷ್ಟೇದು, 4ನೇದು. ಉಳಿದಿದ್ದೆಷ್ಟು, 5ನೇದು. ದೈವಂಚೈವಾತ್ರ ಪಂಚಮ. ಪಂಚಮಂ ಅಂದ್ರೆ ಅಲ್ಟಿಮೇಟ್. ಅದು ಎಲ್ಲ 20% ಅಲ್ಲ, ಮತ್ತೆ 1/5 ಅಲ್ಲ, ಎಲ್ಲ ಸೇರಿದ್ರು 1% ಅಷ್ಟೇ. ಫುಲ್ ಇದು ಯಾರ ಕಂಟ್ರೋಲ್ ಇರೋದು, ದೇವ್ರ ಕಂಟ್ರೋಲ್. ಆದ್ದರಿಂದ ದೈವಂಚೈವಾತ್ರ ಪಂಚಮಂ ಬಹಳ ಅಪೂರ್ವವಾದ ಈ ಎಲ್ಲಾ ಶಾಸ್ತ್ರ ಸಾರ ಬಂದ್ಬಿಟ್ಟಿದೆ. ನಮ್ಮ ರೋಲ್ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ಒಳ್ಳೆ ಮಾತು.